Hello everyone, welcome back to Physics and Maths channel and my name is ಶ್ರೀಕಾಂತ್ ಬಶೆಟ್ಟಿ. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂಥದ್ದು ಡುವಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ಸ್ ಅನ್ನುವಂಥ ಚಾಪ್ಟರ್. ಅದರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿಬಿಡ್ತೀನಿ, ಇದರಲ್ಲಿ ತುಂಬ ಟರ್ಮಿನಾಲಜೀಸ್ ಬರುತ್ತೆ, ತುಂಬ ಟರ್ಮಿನಾಲಜೀಸ್ ಇದೆ. ಸೊ ಆ ಟರ್ಮಿನಾಲಜೀಸ್ ಅಂದರೆ ಗೊತ್ತಲ್ಲ ನಿಮಗೆ, ವರ್ಡ್ಸ್ಗಳಿದೆ, ತುಂಬ ವರ್ಡ್ಸ್ಗಳಿದೆ. ಅದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ಯು ಶುಡ್ ಹ್ಯಾವ್ ಕ್ಲಿಯರ್ ಐಡಿಯಾ ಅಬೌಟ್ ಆಲ್ ದೋಸ್ ವರ್ಡ್ಸ್. ಆಲ್ ರೈಟ್, ಕ್ಲಿಯರ್ ಐಡಿಯಾ ಇಲ್ಲ ಅಂದರೆ ನಿಮಗೆ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದ್ರ ಸಲುವಾಗಿ ಈ ಟರ್ಮಿನಾಲಜೀಸ್ಗಳ ಬಗ್ಗೆ ಕ್ಲಿಯರಾಗಿ ಐಡಿಯಾ ಇದ್ದರೆ ನ್ಯೂಮರಿಕಲ್ ಸಾಲ್ವ್ ಆಗುತ್ತೆ. ಮತ್ತು ಕೆಲವೊಂದಿಷ್ಟು ಫಾರ್ಮುಲೆಗಳು ಬರ್ತವೆ, ಅದೇನೇನು ಫಾರ್ಮುಲಾ ಇದೆ, ಏನೇನು ಕನ್ವರ್ಷನ್ ಇದೆ ಅಂಥೇಳಿ ನ್ಯೂಮರಿಕಲ್ ಸೆಕ್ಷನಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನನ್ನ ಮೇನ್ ಇಂಟೆನ್ಷನ್ ಏನಂದರೆ, ನಿಮ್ಮ ವರ್ಡ್ಸ್ಗಳನ್ನು ಎಲ್ಲವನ್ನು ಕ್ಲಿಯರ್ ಮಾಡುವಂಥದ್ದು, ಏನೇನು ವರ್ಡ್ಸ್ ಇದೆ ಅದನ್ನೆಲ್ಲವನ್ನು ಕ್ಲಿಯರ್ ಮಾಡಿ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿಕೊಡುವಂಥದ್ದು ಕೆಲಸವನ್ನು ನಾನು ಇದರಲ್ಲಿ ಮಾಡ್ತೀನಿ. ಒಂದೊಂದೇ ವರ್ಡನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು ತುಂಬ ಸರಿ. ಸೊ ಅದಕ್ಕೋಸ್ಕರ 1 ಮಾರ್ಕ್ ಆಗಲಿ, 2 ಮಾರ್ಕ್ ಆಗಲಿ, 3 ಮಾರ್ಕ್ ಆಗಲಿ ಅಥವಾ ನ್ಯೂಮರಿಕಲ್ಸೇ ಬರಲಿ, ಆ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಇದ್ದಾಗ ಮಾತ್ರ ಇವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ. ಆಲ್ ರೈಟ್, ಸೊ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ ಒಂದೊಂದೇ ಏನೇನಿದೆ ಅಂಥೇಳಿ. ಇಲ್ಲಿ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಇದೆ. ಎಲೆಕ್ಟ್ರಾನ್ ಎಮಿಷನ್ ಅಂತ ಗೊತ್ತಿದೆಯಲ್ಲ ನಿಮಗೆ. ಎಲೆಕ್ಟ್ರಾನ್ ಎಮಿಷನ್ ಅಂದರೆ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್, ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಫ್ರಾಮ್ ಮೆಟಲ್ ಸರ್ಫೇಸ್. ಒಂದು ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ಸನ್ನು ಹೊರಗಡೆ ತೆಗೆಯುವಂಥ ಪ್ರಾಸೆಸ್ಗೆ ಎಲೆಕ್ಟ್ರಾನ್ ಎಮಿಷನ್ ಅಂತ ಕರೀತಾರೆ. ಒಂದನೇದಿರುವಂಥದ್ದು ಫೀಲ್ಡ್ ಎಮಿಷನ್. ಫೀಲ್ಡ್ ಎಮಿಷನ್ ಅಂದರೆ ಏನು ಗೊತ್ತಾ? ಸೊ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಾಮ್ ಎ ಮೆಟಲ್ ಸರ್ಫೇಸ್, ಫ್ರಾಮ್ ಎ ಮೆಟಲ್ ಸರ್ಫೇಸ್ ಡ್ಯೂ ಟು ಹೈ ಎಲೆಕ್ಟ್ರಿಕ್ ಫೀಲ್ಡ್, ಡ್ಯೂ ಟು ಹೈ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ, ಇದಕ್ಕೇನಂತ ಕರೀತಾರೆ? ಫೀಲ್ಡ್ ಎಮಿಷನ್ ಅಂತ ಕರೀತಾರೆ. ಹೌದಾ, ಇದ್ರ ಬಗ್ಗೆ ಏನು ಹೆಚ್ಚಿಗೆ ಸ್ಟಡಿ ಮಾಡೋದಿಲ್ಲ, ಬಟ್ ಜಸ್ಟ್ ಫೀಲ್ಡ್ ಎಮಿಷನ್ ಅಂದರೆ ಏನಂತ ಹೇಳಿ 1 ಮಾರ್ಕ್ ಕ್ವಶನನ್ನು ಕೇಳಿದಾಗ ನಿಮಗೆ ಇದ್ರ ಮೇಲೆ ಬರೆಯೋದಕ್ಕೆ ಬರಬೇಕು. ಆಲ್ ರೈಟ್, ಸೊ ಮುಂದಿನದಕ್ಕೆ ಏನಂತ ಕರಿತೀವಿ ಅಂದರೆ ಥರ್ಮಿಯಾನಿಕ್ ಎಮಿಷನ್ ಅಂತ ಕರಿತೀವಿ. ಥರ್ಮಿಯಾನಿಕ್ ಎಮಿಷನ್ ಅಂದರೆ ಏನು ಗೊತ್ತಾ? ಸೊ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಾಮ್ ಎ ಹೀಟೆಡ್ ಮೆಟಲ್ ಸರ್ಫೇಸ್, ಫ್ರಾಮ್ ಎ ಹೀಟೆಡ್ ಮೆಟಲ್ ಸರ್ಫೇಸ್. ಹೌದಾ, ಹೀಟೆಡ್ ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ಸನ್ನು ತೆಗೆಯೋದಕ್ಕೆ. ಥರ್ಮಿಯಾನಿಕ್ ಅಂದರೆ ಏನು? ಸಮಥಿಂಗ್ ರಿಲೇಟೆಡ್ ಟು ಹೀಟ್ ಅಂದಂಗಲ್ಲ. ಸೊ ಹೀಟಿಂದ ಎಲೆಕ್ಟ್ರಾನ್ಸ್ಗಳು ಏನಾದರೂ ಹೊರಗಡೆ ಬಂದರೆ ಅದಕ್ಕೇನಂತ ಕರೀತಾರೆ? ಥರ್ಮಿಯಾನಿಕ್ ಎಮಿಷನ್ ಅಂತ ಕರೀತಾರೆ. ಆಲ್ ರೈಟ್, ಅಥವಾ ನೀವು ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಡ್ಯೂ ಟು ಹೈ ಟೆಂಪರೇಚರ್ ಅಂತ ಬರೆದ್ರೂ ಕೂಡ ಪರವಾಗಿಲ್ಲ. ಆಲ್ ರೈಟ್, ಸೊ ಮುಂದಿನ ಏನಿದೆ ಅಂದರೆ ಸೆಕೆಂಡರಿ ಎಮಿಷನ್. ಸೆಕೆಂಡರಿ ಎಮಿಷನ್ ಅನ್ನುವಂಥದ್ದು ನ್ಯೂಕ್ಲಿಯರ್ ಫಿಸನ್ ರಿಯಾಕ್ಷನಲ್ಲಿ ಆಗುತ್ತೆ ಇದು, ಅಥವಾ ಬೇರೆ ಬೇರೆ ಏನಾದರೂ ರಿಯಾಕ್ಷನ್ಸ್ ಇದ್ದರೆ ಅದರಲ್ಲೂ ಕೂಡ ಆಗ್ಬೋದು. ಸೊ ಏನಂದರೆ ದ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್, ದ ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಡ್ಯೂ ಟು bombarding, due to bombarding of electrons with atoms is called secondary emission. ಪೆನ್ ಮತ್ತು ನೋಟ್ಬುಕ್ಕನ್ನು ತೊಗೊಂಡು ನೋಟ್ಸನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನೋಡಿ, ಡೆಫಿನೇಷನ್ ಇನ್ನೊಂದ್ಸರಿ ಹೇಳ್ತೀನಿ ಇದನ್ನು. ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಡ್ಯೂ ಟು ಬಂಬಾರ್ಡಿಂಗ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ಅಟಮ್ಸ್. ಅಂದರೆ ಆಲ್ರೆಡಿ ಒಂದು ಮೆಟಲ್ ಸರ್ಫೇಸ್ ಇರುತ್ತೆ, ಅದ್ರ ಒಳಗಡೆಯಿಂದ ಏನು ಬಂದಿದೆ ಅಂದರೆ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬಂದಿದೆ. ಹೌದಾ, ಈ ಎಲೆಕ್ಟ್ರಾನ್ಗಳು ಹೋಗಿ ಮತ್ತೊಂದು ಅಟಮ್ಗೆ ಬಂಬಾರ್ಡ್ ಮಾಡೋದ್ರಿಂದ ಮತ್ತೆ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರುವಂಥದ್ದು ಸೆಕೆಂಡ್ರಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರೈಮರಿ ಎಮಿಷನ್ ಅಂತ ಕರೀತಾರೆ. ಇಲ್ಲಿ ಬಂದಿರೋದಕ್ಕೆ ಪ್ರೈಮರಿ ಎಮಿಷನ್ ಅಂತ ಕರಿತೀವಿ. ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಗಳು ಹೊರಗಡೆ ಬಂದಿದೆ, ಇದಕ್ಕೆ ಪ್ರೈಮರಿ ಎಮಿಷನ್ ಅಂತ ಕರೆದಿದ್ದೀವಿ. ಈ ಎಲೆಕ್ಟ್ರಾನ್ ಹೋಗಿ ಒಂದು ಅಟಮ್ಗೆ ಡ್ಯಾಶ್ ಆಗಿ ಮತ್ತೊಂದು ಎಲೆಕ್ಟ್ರಾನ್ ಬರ್ತಾ ಇದ್ದರೆ ಇದಕ್ಕೇನಂತ ಕರಿತೀವಿ ಅಂದರೆ ಸೆಕೆಂಡ್ರಿ ಎಮಿಷನ್ ಅಂತ ಕರಿತೀವಿ. ಆಲ್ ರೈಟ್, try to understand what I am trying to say. ಆಲ್ ರೈಟ್, ಸೊ ಸೆಕೆಂಡ್ರಿ ಎಮಿಷನ್ ಅಂದರೆ ಒಂದು ಎಲೆಕ್ಟ್ರಾನಿಂದ ಅದು ಹೋಗಿ ಡ್ಯಾಶ್ ಆದ ತಕ್ಷಣ ಮತ್ತೊಂದು ಎಲೆಕ್ಟ್ರಾನ್ ಬರೋದಕ್ಕೆ ಸೆಕೆಂಡ್ರಿ ಎಮಿಷನ್ ಅಂತ ಕರಿತೀವಿ. ಆಲ್ ರೈಟ್, ಸೊ ಈ ಮೂರರ ಬಗ್ಗೆ ನಾವು ಡೆಫಿನೇಷನ್ ಮಾತ್ರ ನೋಡ್ತೀವಿ. ಬಟ್ ಈ 4ನೇದು ಏನಿದೆಯಲ್ಲ, ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಇದ್ರ ಬಗ್ಗೆ ನಮ್ಮ ಟೋಟಲ್ ಚಾಪ್ಟರ್ ಇರುವಂಥದ್ದು. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ಏನು ಗೊತ್ತಾ? ಒಂದು ಯಾವುದಾದ್ರೂ ಮೆಟಲ್ ಸರ್ಫೇಸ್ ಇದೆ ಅಂದ್ಕೊಳ್ಳಿ, ಈ ರೀತಿಯಾಗಿ ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇದೆ, ಇದ್ರ ಮೇಲ್ಗಡೆ ರೇಡಿಯೇಷನ್ಗಳು ಬೀಳಬೇಕು. ಈ ರೀತಿಯಾಗಿ ರೇಡಿಯೇಷನ್ಸ್ಗಳು ಬೀಳ್ತಾವಲ್ಲ, ಈ ರೇಡಿಯೇಷನ್ಸ್ಗಳು ಬೀಳೋದ್ರಿಂದ ಎಲೆಕ್ಟ್ರಾನ್ಗಳು ಬರ್ತಾವಲ್ಲ, ಅದಕ್ಕೇನಂತ ಕರೀತಾರೆ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರೀತಾರೆ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಬರ್ಕೊಳ್ಳಿ, ಪೆನ್ ಮತ್ತು ನೋಟ್ಬುಕ್ಕನ್ನು ತಗೋ ಹೇಳಿದೆ ನಾನು ನಿಮಗೆ. ದ ಎಮಿಷನ್ ಆಫ್ ಎಲೆಕ್ಟ್ರಾನ್ ವೆನ್ ರೇಡಿಯೇಷನ್ಸ್ ಆಫ್ ಸುಟಬಲ್ ಫ್ರೀಕ್ವೆನ್ಸಿ. ಇದು ತುಂಬ ಇಂಪಾರ್ಟೆಂಟ್.
ಹೌದಾ. ವೆನ್ ರೇಡಿಯೇಷನ್ಸ್ ಆಫ್ suitable frequency falls on a metal surface is called photoelectric emission. ಇದನ್ನು ಫುಲ್ ಮಾಡ್ಕೊಳ್ಳಿ ನೀವು, ಇನ್ನೊಂದ್ಸರಿ ಓದ್ತಾ ಇದ್ದೀನಿ ಇದನ್ನು. ದ ಎಮಿಷನ್ ಆಫ್ ಎಲೆಕ್ಟ್ರಾನ್ ನೋಡಿ, ಎಲೆಕ್ಟ್ರಾನ್ ಹೊರಗಡೆ ಬಂದಿದೆ. ವೆನ್ ರೇಡಿಯೇಷನ್ಸ್ ಆಫ್ ಸುಟಬಲ್ ಫ್ರೀಕ್ವೆನ್ಸಿ, ಇಲ್ಲಿ ಬೀಳುವಂಥದ್ದು ಏನು ರೇಡಿಯೇಷನ್ ಇದೆಲ್ಲ ಇದಕ್ಕೊಂದು ಫ್ರೀಕ್ವೆನ್ಸಿ ಇರಬೇಕು, ಸುಟಬಲ್ ಫ್ರೀಕ್ವೆನ್ಸಿ ಇರಬೇಕು. ಎಷ್ಟು ಫ್ರೀಕ್ವೆನ್ಸಿ ಇರಬೇಕು ಅನ್ನೋದನ್ನು ಆಮೇಲೆ ನೋಡೋಣ, ಎಷ್ಟು ಸುಟಬಲ್ ಫ್ರೀಕ್ವೆನ್ಸಿ ಇರೋದನ್ನು ಆಮೇಲೆ ನೋಡೋಣ ಇದನ್ನು. All right, the emission of electron when radiation of suitable frequency falls on a metal surface is called photoelectric emission. ಮತ್ತು ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಬರ್ತಾವಲ್ಲ, ಈ ಎಲೆಕ್ಟ್ರಾನ್ಸ್ಗೆ ಏನಂತ ಕರೀತಾರೆ ಅಂದರೆ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಫೋಟೋ ಎಲೆಕ್ಟ್ರಾನ್ಸ್. ಇಲ್ಲಿ ಬಂದಿರುವಂಥ ಎಲೆಕ್ಟ್ರಾನ್ಸ್ಗೆ ಫೋಟೋ ಎಲೆಕ್ಟ್ರಾನ್ಸ್. ಆಮೇಲೆ ಈ ಫೋಟೋ ಎಲೆಕ್ಟ್ರಾನ್ಸಿಂದ ಏನು ಕರೆಂಟ್ ಬರುತ್ತಲ್ಲ, ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇಲ್ಲಿ ಕರೆಂಟ್ ಬರಬೇಕಲ್ಲ, ಆ ಕರೆಂಟ್ಗೆ ಏನಂತ ಕರೀತಾರೆ ಅಂದರೆ ಫೋಟೋ ಕರೆಂಟ್ ಅಂತ ಕರೀತಾರೆ. ನೋಡಿ, ವರ್ಡ್ಸ್ಗಳು ತುಂಬ ಇದೆ ಇದರಲ್ಲಿ, ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಒಂದೊಂದೇ. ಅದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಡೆಫಿನೇಷನ್ ನೋಡಿದ್ವಿ. ಫ್ರೀಕ್ವೆನ್ಸಿ, ಒಂದು ರೇಡಿಯೇಷನ್ ಏನೋ ಒಂದು ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಬಂದಿರುವಂಥ ಎಲೆಕ್ಟ್ರಾನ್ಸ್ಗೆ ಫೋಟೋ ಎಲೆಕ್ಟ್ರಾನ್ಸ್ ಅಂತೀವಿ, ಅದರಿಂದ ಬರುವಂಥ ಕರೆಂಟಿಗೆ ಫೋಟೋ ಕರೆಂಟ್. ಫೋಟೋ ಕರೆಂಟ್ ಅಂದರೆ ಏನು? ದ ಕರೆಂಟ್ ಡ್ಯೂ ಟು ಫೋಟೋ ಎಲೆಕ್ಟ್ರಾನ್ಸ್ is called photocurrent. What are photoelectrons? The electrons ejected from a metal surface when radiations of certain frequency falls on the metal surface are called photoelectrons. What is photoelectronic emission? ಇದು ಈ ರೀತಿ ನೋಡಿ, ಇದು ಡೆಫಿನೇಷನ್ ಒಂದೇ ಇದೆ ಇದು, ಬಟ್ ಇದನ್ನು ನೀವು ಬೇರೆ ಬೇರೆ ರೀತಿಯಾಗಿ ಬರೆಯೋದಕ್ಕೆ ಬರಬೇಕು. ನಿಮಗೆ ಎಕ್ಸಾಮಲ್ಲಿ ಕೇಳಿದಾಗ ನಿಮಗೆ 1 ಮಾರ್ಕಿಗೆ ಕೇಳ್ಬೋದು. ಮುಂದೆ ನೋಡಿ, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಇದೆ. ಇದೇ ಸೇಮ್ ಫೋಟೋ ಎಲೆಕ್ಟ್ರಾನಿಕ್ ಎಮಿಷನ್ ಏನಾಯ್ತಲ್ಲ, ಅದಕ್ಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು ಹೇಳಿ ನೋಡೋಣ. ದ ಎಮಿಷನ್ ಆಫ್ electrons from a metal surface when radiations of suitable frequency. ಆ suitable frequency ಅಂದರೆ ಏನಂತ ನೋಡೋಣ ಆಮೇಲೆ. ಓಕೆ, ಇನ್ನೊಂದ್ಸರಿ ನೋಡ್ಕೊಳ್ಳಿ ಇದನ್ನು. ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಸರ್ಫೇಸ್ ವೆನ್ ರೇಡಿಯೇಷನ್ಸ್ ಆಫ್ suitable frequency falls on a metal surface is called photoelectric effect. ಇಷ್ಟೇ, ಮತ್ತೇನಿಲ್ಲ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಮೆಟಲ್ ಇದೆ ಒಂದು ಇಲ್ಲಿ, ಅದೇ ಮೆಟಲ್ ಸರ್ಫೇಸ್ ಇದೆ, ಇದರ ಮೇಲ್ಗಡೆ ರೇಡಿಯೇಷನ್ಸ್ಗಳು ಈ ರೀತಿಯಾಗಿ ಬೀಳ್ತಿದ್ದಾವೆ, ಯಾವುದೋ ಒಂದು ಫ್ರೀಕ್ವೆನ್ಸಿ ಇದೆ ಇದರಲ್ಲಿ. ಸೊ ಇದರಿಂದ ಹೊರಗಡೆ ಏನು ಬರ್ತವೆ? ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಬರ್ತವೆ. ಮತ್ತು ಈ ಎಲೆಕ್ಟ್ರಾನ್ಸ್ಗೆ ಫೋಟೋ ಎಲೆಕ್ಟ್ರಾನ್ಸ್ ಅಂತಾರೆ, ಫೋಟೋ ಕರೆಂಟ್ ಅಂತ ಗೊತ್ತಿದೆ ನಿಮಗೆ. ಆಮೇಲೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಗೊತ್ತಾಯ್ತು ನಿಮಗೆ. ಇದರ ಇಕ್ವೇಷನೆಲ್ಲ ಆಮೇಲೆ ನೋಡೋಣ, ಏನೇನು ಇಕ್ವೇಷನ್ ಬರುತ್ತೆ ಏನಿಲ್ಲ ಅಂಥೇಳಿ. ಬಟ್ ಫೋಟೋನ್ ಅಂದರೆ ಏನಂತ ನೋಡೋಣ. ಫೋಟೋನ್ ಅಂದರೆ ಏನು ಗೊತ್ತಾ? ದ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಫೋಟೋನ್ ಅಂದರೆ ಗೊತ್ತು ಮಾಡ್ಕೊಳ್ಳಿ. ದ ಪ್ಯಾಕೆಟ್ಸ್ ಆಫ್ ಎನರ್ಜಿ in any radiation. ಹೌದಾ? ಫೋಟೋನ್ ಅಂದರೆ ಒಂದು ಪಾರ್ಟಿಕಲ್. ಇದು ನೆನಪಿರಲಿ ನಿಮಗೆ, ಇಟ್ ಈಸ್ ಎ ಪಾರ್ಟಿಕಲ್. ಆಲ್ರೆಡಿ ನೀವು ನೋಡಿರ್ತಾರೆ ಇದನ್ನು, ಪಾರ್ಟಿಕಲ್ ಅನ್ನುವಂಥದ್ದು. ಈಗ ವೇವ್ ಇದೆಯಲ್ಲ, ಆ ವೇವ್ಗೆ 2 ನೇಚರ್ ಇದೆ ಅಂತ ಗೊತ್ತಿದೆ ನಿಮಗೆ. ಒಂದು ಯಾವುದು? ಪಾರ್ಟಿಕಲ್ ನೇಚರ್ ಇದೆ ಅಂತ ಗೊತ್ತಿದೆ ನಿಮಗೆ ವೇವ್ಗೆ. ಆಮೇಲೆ ಇನ್ನೊಂದು ಏನು ನೇಚರ್ ಇದೆ? ವೇವ್ ನೇಚರ್ ಇದೆ. ವೇವ್ ನೇಚರ್ ಅಂದರೆ ಈ ರೀತಿಯಾಗಿ ವೇವನ್ನು ರೀಪ್ರೆಸೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ ಐಡಿಯಾ ಇದೆ ನಿಮಗೆ ಆಲ್ರೆಡಿ. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಇಲ್ಲಿ ಟೈಮ್ ಎಲ್ಲ ತೊಗೊಂಡು. ಬಟ್ ಪಾರ್ಟಿಕಲ್ ಅಂದರೆ ಇದೇನು ರೇಡಿಯೇಷನ್ ಬರುತ್ತಲ್ಲ, ಈ ರೀತಿಯಾಗಿ ರೇಡಿಯೇಷನ್ಸ್ ಬರ್ತಾ ಇದೆಯಲ್ಲ, ಸೊ ಇದರಲ್ಲಿ ಏನಿದೆ ಅಂದರೆ ಪಾರ್ಟಿಕಲ್ಸ್ ಇದೆ, ಬೇರೆ ಬೇರೆ ಪಾರ್ಟಿಕಲ್ಸ್ ಇದರಲ್ಲಿ. ಇಲ್ಲೊಂದು ಪಾರ್ಟಿಕಲ್ ಇದೆ, ಓಕೆ, ರೆಡ್ ಕಲರಿಂದ ತೋರಿಸ್ತೀನಿ. ಇಲ್ಲೊಂದು ಪಾರ್ಟಿಕಲ್ ಇದೆ, ಇಲ್ಲೊಂದು ಪಾರ್ಟಿಕಲ್ ಇದೆ, ಇಲ್ಲೊಂದು ಪಾರ್ಟಿಕಲ್ ಇದೆ. ಇವೆಲ್ಲ ಪಾರ್ಟಿಕಲ್ಗಳು ಹೋಗಿ ಹಿಟ್ ಮಾಡ್ತಿದ್ದಾವೆ ಅಂತ ಹೇಳಿ ತೋರಿಸೋದಕ್ಕೆ ಫೋಟೋನ್ ಅಂತ ಕರಿತೀವಿ, ದ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತೇಳಿ. ಆಮೇಲೆ ಎನರ್ಜಿ ಆಫ್ ಫೋಟೋನ್ ಬಗ್ಗೆ ಗೊತ್ತಿರಬೇಕಲ್ಲ. ಎನರ್ಜಿ ಆಫ್ ಫೋಟೋನ್ ಈಸ್ ಈಕ್ವಲ್ ಟು H ಇಂಟು ಎಫ್ ಅಂಥೇಳಿ ಗೊತ್ತಿರಬೇಕು ನಿಮಗೆ. ಆಮೇಲೆ ಈ ಎಫ್ ಅಂದರೆ ಏನು? ಎಫ್ ಅಂದರೆ ಸ್ವಲ್ಪ ಜನ ಏನು ಬರೀತಾರೆ? ಮ್ಯೂ ಅಂತ ಬರೀತಾರೆ ಈ ರೀತಿಯಾಗಿ. ಬಟ್ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ವೋಲ್ಟೇಜ್ಗೆ ಮತ್ತು ಇದಕ್ಕೆ. ಅದಕ್ಕೋಸ್ಕರ ಈ ಮ್ಯೂ ವರ್ಡನ್ನು ಯೂಸ್ ಮಾಡೋದಿಲ್ಲ ನಾನು ಎಫ್ ಅನ್ನು ಯೂಸ್ ಮಾಡ್ತೀನಿ ಫ್ರೀಕ್ವೆನ್ಸಿಗೆ. ಆಲ್ ರೈಟ್. ಸೊ ಇ ಈಸ್ ಈಕ್ವಲ್ ಟು ಎಚ್ ಎಫ್ ಅಂಥೇಳಿ. ಇದರಲ್ಲಿ ಎಚ್ ಅನ್ನುವಂಥದ್ದು ಏನಂದರೆ ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಸೊ ದಿಸ್ ಈಸ್ ನೋನ್ ಆ್ಯಸ್ ಫ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಇದ್ರ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ, ನೀವೇನು ತಲೆ ಕೆಡಿಸ್ಕೊಂಥ ಅವಶ್ಯಕತೆ ಇಲ್ಲ. ಇನ್ನು ಎಫ್ ಇದೆಯಲ್ಲ, ಎಫ್ ಅಂದರೆ ಏನು ಗೊತ್ತಾ? ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಮತ್ತು ಫ್ರೀಕ್ವೆನ್ಸಿ ಅಂದರೆ ಗೊತ್ತಿದೆ ನಿಮಗೆ. ಫ್ರೀಕ್ವೆನ್ಸಿ ಅಂದರೆ ಏನಿದೆ ಹೇಳಿ ನೋಡೋಣ. ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1 ಟೈಮ್ ಪೀರಿಯಡ್ ಅಂತ ಇದೆ. ಈ ವೇವ್ ಪ್ರಕಾರ ಇಲ್ಲಿಂದ ಇಲ್ಲಿಗೆ ಇರುವಂಥದ್ದು ಟೈಮ್ ಪೀರಿಯಡ್ ಇದೆ. ಸೊ ಇದರ ರಿವರ್ಸ್ ಮಾಡಿದ್ರೆ, ಈ ಟೈಮ್ ಪೀರಿಯಡನ್ನು ನೀವೇನಾದರೂ ರಿವರ್ಸ್ ಮಾಡಿದ್ರೆ ನಿಮ್ಮ ಫ್ರೀಕ್ವೆನ್ಸಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅಥವಾ ಒಂದು ಯಾವುದೇ ರೇಡಿಯೇಷನ್ಸ್ ಈ ರೀತಿಯಾಗಿ ಬರಲಿ,
ಅದರ ಫ್ರೀಕ್ವೆನ್ಸಿ ಏನಾದರೂ ಎಫ್ ಇದ್ದರೆ ಅದ್ರ ಒಳಗಡೆ ಏನು ಪಾರ್ಟಿಕಲ್ ಇರ್ತಾವಲ್ಲ, ಫೋಟಾನ್ಸ್ ಅಂತ ಏನು ಕರಿತೀವಲ್ಲ, ಆ ಫೋಟಾನ್ಸದ ಎನರ್ಜಿ ಎಷ್ಟಿರುತ್ತೆ ಹೇಳಿ ನೋಡೋಣ, ಎಚ್ ಎಫ್ ಇರುತ್ತೆ. ಇಷ್ಟು ನಿಮಗೆ ಐಡಿಯಾ ಇರಲಿ. ಆಲ್ ರೈಟ್, ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಎಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು. ಆಲ್ ರೈಟ್, ಸೊ ಮುಂದಕ್ಕೆ ಹೋಗೋಣ. ಮುಂದೆ ನೋಡಿ, ಇಲ್ಲಿ ಇನ್ನೊಂದು ವರ್ಡ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಂಟೆನ್ಸಿಟಿ ಆ್ಯಂಡ್ ನಂಬರ್ ಆಫ್ ಫೋಟಾನ್ಸ್. ಇಂಟೆನ್ಸಿಟಿ ಅಂದರೆ ಯೂಶ್ವಲಿ ನಾವು ಐ ಅಂತ ಬರಿತೀವಿ. ಒಂದು ವೇಳೆ ಏನಾದರೂ ಇಂಟೆನ್ಸಿಟಿ ಇಸ್ ಮೋರ್ ಅಂದರೆ, ಮೋರ್ ಇಂಟೆನ್ಸಿಟಿ ಆಫ್ ಲೈಟ್ ಇದೆ ಅಂದರೆ, ಮೋರ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಇದೆ ಅಂದರೆ, ಅದರ ಮೀನಿಂಗ್ ಏನು ಗೊತ್ತಾ? ಅದರ ಮೀನಿಂಗ್ ಏನಂದರೆ ಅದ್ರ ಒಳಗಡೆ ಇರುವಂಥ ನಂಬರ್ ಆಫ್ ಫೋಟಾನ್ಸ್ ಕೂಡ ಏನಿದೆ, ಮೋರ್ ಇದೆ. ನಂಬರ್ ಆಫ್ ಫೋಟಾನ್ಸ್ ಈಸ್ ಮೋರ್ ಅನ್ನುವಂಥದ್ದು ನಿಮ್ಮ ತಲೆ ಒಳಗಡೆ ಹೋಗಬೇಕು. ಒಂದ್ಸರಿ ನೋಡಿ, ಇಲ್ಲಿ ಮೋರ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಮೀನ್ಸ್ ನಂಬರ್ ಆಫ್ ಫೋಟಾನ್ಸ್ ಈಸ್ ಮೋರ್. ಇಂಟೆನ್ಸಿಟಿಯನ್ನು ನೀವು ಜಾಸ್ತಿ 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 ಮಾಡ್ತಾ ಹೋಗ್ತಾ ಇದ್ದೀರಿ ಅಂದರೆ ನಂಬರ್ ಆಫ್ ಫೋಟಾನ್ಸ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅಷ್ಟೇ ಅರ್ಥ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ನೀವೇನಾದರೂ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದಲ್ಲ. ಇದೇನೂ ಸಂಬಂಧ ಇಲ್ಲ. ಇದು ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇರೋದಂಥದ್ದು ಕೂಡ ತಪ್ಪು. ಸೊ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದೇ ಒಂದು, ಅದಕ್ಕೆ ನಾವೇನು ಹೇಳಬೇಕಂದ್ರೆ ನಂಬರ್ ಆಫ್ ಫೋಟಾನ್ಸ್ ಹೆಚ್ಚಿಗೆ ಆಗ್ತಾ ಇದೆ. ಇಷ್ಟು ನೆನಪಿಟ್ಕೊಳ್ಳೋಕ್ಕಾಗುತ್ತಾ ಇಲ್ಲ, ಚೆಕ್ ಮಾಡಿ. ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದ್ದರೆ ನಂಬರ್ ಆಫ್ ಫೋಟಾನ್ಸ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಇಷ್ಟು ನೆನಪಿಡ್ತೀರಾ? ಅದೇ ಇಂಟೆನ್ಸಿಟಿ ಆ್ಯಂಡ್ ನಂಬರ್ ಆಫ್ ಫೋಟಾನ್ಸ್. ಇದ್ರ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ಹೌದಾ? ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕೊನೆ ಟೈಮ್ಗೆ. ಮೋರ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಮೀನ್ಸ್ ನಂಬರ್ ಆಫ್ ಫೋಟಾನ್ಸ್ ಈಸ್ ಮೋರ್. ಫ್ರೀಕ್ವೆನ್ಸಿ ಜೊತೆಗೆ ಏನೂ ಸಂಬಂಧ ಇಲ್ಲ. ಅದನ್ನು ಬರೆದು ಬಿಡ್ತೀನಿ. ದೆರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ಇಂಟೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ. ಇಂಟೆನ್ಸಿಟಿ ಮತ್ತು ಫ್ರೀಕ್ವೆನ್ಸಿ ನಡುವೆ ಯಾವುದೇ ರಿಲೇಷನ್ ಇಲ್ಲ. ಇಂಟೆನ್ಸಿಟಿ ನಂಬರ್ ಆಫ್ ಫೋಟಾನ್ಸ್ಗೆ ಡೈರೆಕ್ಟಾಗಿ ಲಿಂಕ್ ಇದೆ. ಅಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಬನ್ನಿ, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂದರೆ ಗೊತ್ತಿದೆಯಲ್ಲ ನಿಮಗೆ. ಒಂದು ರೇಡಿಯೇಷನ್ ಇರುತ್ತಲ್ಲ, ಇದೇ ರೀತಿಯಾಗಿ ಯಾವುದೇ ಒಂದು ರೇಡಿಯೇಷನ್ ಬರಲಿ, ಆ ರೇಡಿಯೇಷನ್ ಮೆಟಲ್ ಸರ್ಫೇಸ್ ಮೇಲೆ ಬೀಳುತ್ತೆ ಅದು. ಬಟ್ ಈ ರೇಡಿಯೇಷನ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ. ಫ್ರೀಕ್ವೆನ್ಸಿ ಅಂದರೆ ಏನಿದೆ ಅದು ನಿಮ್ಗೆ ಐಡಿಯಾ ಇರುತ್ತೆ. ಏನದು, ಈ ಕಡೆ ಟೈಮ್ ಅಂತ ತೊಗೊಳ್ತೀರಾ, ಈ ಕಡೆ ಆ್ಯಂಪ್ಲಿಟ್ಯೂಡ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ವೇವನ್ನು ನೀವು ಚೆಕ್ ಮಾಡ್ತೀರಾ. ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಹಿಡಿದು ಇಲ್ಲಿಗೆ ಏನಿದೆಯಲ್ಲ ಇದಕ್ಕೆ ಟೈಮ್ ಪೀರಿಯಡ್ ಅಂತ ಕರೀತಾರೆ, ಟಿ ಅಂಥೇಳಿ. ಆಮೇಲೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಏನಿದೆ, 1/time ಅಂತ ಇದೆ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಆಮೇಲೆ ವಾಟ್ ಈಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಏನಿದೆ ಹೇಳಿ ನೋಡೋಣ. ಹರ್ಟ್ಸ್ ಅಂತ ಕರೀತಾರೆ ಅದಕ್ಕೆ. ಹರ್ಟ್ಸ್ ಅಥವಾ ಅದನ್ನು ರೀಪ್ರೆಸೆಂಟ್ ಮಾಡೋದು HZ ಅಂತ ಮಾಡ್ತಾರೆ. ಅದು ನಿಮಗೆ ಗೊತ್ತಿದೆ. ಆಲ್ ರೈಟ್, ಸೊ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇನ್ನೊಂದು ವರ್ಡ್ ಬಂತಿಲ್ಲಿ, ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಅಂತೇಳಿ. ಫ್ರೀಕ್ವೆನ್ಸಿ ಯಾಕೆ ವರ್ಡನ್ನು ನಾನು ಇಲ್ಲಿ ನಿಮಗೆ ರೀಪ್ರೆಸೆಂಟ್ ಮಾಡಿದ್ದೆ ಅಂದರೆ, ನನಗೆ ಮೇನ್ ಉದ್ದೇಶ ಏನಂತಂದರೆ ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಬಗ್ಗೆ ಹೇಳಬೇಕಾಗಿತ್ತು. ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿನ ರೀಪ್ರೆಸೆಂಟ್ ಮಾಡೋದು F0 ಇಂದ ಮಾಡ್ತಾರೆ. ಫಸ್ಟ್ ಆಫ್ ಆಲ್, ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಗೊತ್ತು ಮಾಡ್ಕೊಳ್ಳಿ. ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮೆಟಲ್. ಅದ ಒಂದು ಮೆಟಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದು. ಆಲ್ ರೈಟ್, ಗೊತ್ತು ಮಾಡ್ಕೊಳ್ಳಿ ಇಲ್ಲಿ ಏನಿದೆ ಅಂಥೇಳಿ. ಈ ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ಸರ್ಫೇಸ್ ಇದೆ ಅಂದ್ಕೊಳ್ಳಿ, ಇದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅಂದರೆ ಅಷ್ಟು ಫ್ರೀಕ್ವೆನ್ಸಿ ರೇಡಿಯೇಷನ್ ಏನಾದರೂ ಇದ್ರ ಮೇಲ್ಗಡೆ ಬಿದ್ದರೆ, ಅಂದರೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂದರೆ F0 ಇದೆ. ಅಂದರೆ ಇದರಷ್ಟು ಏನಾದರೂ ಇಷ್ಟು ಏನು ಫ್ರೀಕ್ವೆನ್ಸಿ ಇದೆಯಲ್ಲ, ಇಷ್ಟು ಫ್ರೀಕ್ವೆನ್ಸಿ ರೇಡಿಯೇಷನ್ ಏನಾದರೂ ಇಲ್ಲಿಂದ ಬರ್ತಾ ಇದ್ರೆ, F0 ಅನ್ನುವಂಥ ಫ್ರೀಕ್ವೆನ್ಸಿ ರೇಡಿಯೇಷನ್ ಬರ್ತಾ ಇದ್ದರೆ ಇದ್ರ ಒಳಗಡೆಯಿಂದ ಎಲೆಕ್ಟ್ರಾನ್ ಜಸ್ಟ್ ಹೊರಗಡೆ ಬರುತ್ತೆ. ಹೌದಾ, ಜಸ್ಟ್ ಎಜೆಕ್ಟ್ ಆಗುತ್ತೆ, ಈ ರೀತಿಯಾಗಿ ಹೊರಗಡೆ ಬರುತ್ತೆ. ಒಂದು ವೇಳೆ ಏನಾದರೂ ಇಲ್ಲಿ ಬರುವಂಥ ಏನು ಫ್ರೀಕ್ವೆನ್ಸಿ ಇದೆಯಲ್ಲ, ಈ ಫ್ರೀಕ್ವೆನ್ಸಿ ಏನಾದರೂ ಅಲ್ಲಿ ಬರುವಂಥ ಫ್ರೀಕ್ವೆನ್ಸಿ, ರೇಡಿಯೇಷನ್ ಫ್ರೀಕ್ವೆನ್ಸಿ ಏನಾದರೂ ಈ F0ಗಿಂತ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. ಎಲೆಕ್ಟ್ರಾನ್ಸ್ ಹೊರಗಡೆ ಬಂದು ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ ಇದನ್ನು ಏನು ಹೇಳ್ತಾ ಇದ್ದೀನಿ ಅಂಥೇಳಿ. ಅಂದರೆ ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಏನು ಗೊತ್ತಾ? ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಡೆಫಿನೇಷನ್ ಬರೀತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮೆಟಲ್ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಾನು, ಇಟ್ ಈಸ್ ದ minimum frequency which is required ಟು ಎಜೆಕ್ಟ್. ನೋಡಿ, ಪ್ರಾಪರ್ ಡೆಫಿನೇಷನ್ನ ಬರೆಸ್ತಾ ಇದ್ದೀನಿ, ಬರ್ಕೊಳ್ಳಿ ಇದನ್ನು. ಥ್ರೆಶ್ಹೋಲ್ಡ್ ಫ್ರೀಕ್ವೆನ್ಸಿ ಅಂತ 1 ಮಾರ್ಕಿಗೆ ಕೇಳ್ತಾರೆ. 1 ಮಾರ್ಕಿಗೆ ಕೇಳಿದಾಗ ನೀವು ಏನೇನೋ ಬರೆಯೋಕ್ಕಾಗೋದಿಲ್ಲ ಅವಾಗ. ಆಲ್ ರೈಟ್, ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಜೆಕ್ಟ್ the electron from metal surface
ವಿತ್ ಝೀರೋ ಕೈನೆಟಿಕ್ ಎನರ್ಜಿ. ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ವರ್ಡನ್ನು ಯೂಸ್ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿ ಇನ್ನೊಂದ್ಸರಿ ಓದ್ತಾ ಇದ್ದೀನಿ. ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಜೆಕ್ಟ್ ದ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಸರ್ಫೇಸ್ ವಿತ್ ಝೀರೋ ಕೈನೆಟಿಕ್ ಎನರ್ಜಿ. ಅಂದರೆ ಇದ್ರದ್ದು ಎಫ್ ನಾಟ್ ಫ್ರೀಕ್ವೆನ್ಸಿ ಇದೆಯಲ್ಲ, ಸೊ ಇಲ್ಲಿಂದ ಬರುವಂಥ ಫ್ರೀಕ್ವೆನ್ಸಿ ಏನಾದರೂ ಎಫ್ ನಾಟ್ ಅಂತ ಇತ್ತು ಅಂದ್ಕೊಳ್ಳಿ, ಅವಾಗ ಎಲೆಕ್ಟ್ರಾನ್ಸ್ಗಳು ಜಸ್ಟ್ ಹೊರಗಡೆ ಬರುತ್ತೆ, ಓಡೋದಿಲ್ಲ. ಅವು ಓಡೋದೇನೂ ಇಲ್ಲ, ಇಲ್ಲಿ ಇರೋದಿಲ್ಲ. ಅಂದರೆ ಏನಾದರೂ ಎಫ್ ನಾಟ್ ಇದ್ದರೆ ಜಸ್ಟ್ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರ್ತವೆ. ಒಂದು ವೇಳೆ ಏನಾದರೂ ಇಲ್ಲಿ ಬರುವಂಥ ಫ್ರೀಕ್ವೆನ್ಸಿ ಏನಿದೆಯಲ್ಲ, ಈ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಎಫ್ ಅನ್ನುವಂಥದ್ದು ಎಫ್ ನಾಟ್ಗಿಂತ ಜಾಸ್ತಿ ಇದ್ದರೆ, ಈ ಮೆಟಲ್ ಸರ್ಫೇಸ್ ಏನು ಪ್ರಾಪರ್ಟಿ ಇದೆಯಲ್ಲ ಇದಕ್ಕಿಂತ ಹೆಚ್ಚಿಗೆ ಇದ್ದರೆ ಎಲೆಕ್ಟ್ರಾನ್ಸ್ ಹೊರಗಡೆ ಬರೋದಲ್ಲದೆ ಎಲೆಕ್ಟ್ರಾನಿಗೆ ಒಂದು ಕೈನೆಟಿಕ್ ಎನರ್ಜಿ ಕೂಡ ಸಿಗುತ್ತೆ. ಆಲ್ರೈಟ್. ಅದಕ್ಕೋಸ್ಕರ ನಾವು ಈಕ್ವೇಷನನ್ನು ಏನಂತ ಬರೀತೀವಿ ಗೊತ್ತಾ? ಈಕ್ವೇಷನ್ ಬರೆಯುವಾಗ ಇಲ್ಲಿರುವಂಥದ್ದು ಫ್ರೀಕ್ವೆನ್ಸಿ ಎಫ್ ಇದೆ ಅಂದರೆ ಇಲ್ಲಿರುವಂಥ ಎನರ್ಜಿ ಎಷ್ಟಿರುತ್ತೆ ಹೇಳಿ ನೋಡೋಣ? ಎಚ್ ಎಫ್ ಅಂತ ಇರುತ್ತೆ. ಹೌದಾ? ಯಾಕಂದರೆ ಎನರ್ಜಿ ಆಫ್ ಫೋಟಾನ್ ಅಂದರೆ ಎಚ್ ಎಫ್ ಅಂತ ನೋಡಿದ್ದೀವಿ. ದ್ಯಾಟ್ ಎಚ್ ಎಫ್ ಶುಡ್ ಬಿ ಈಕ್ವಲ್ ಟು ಎಚ್ ಎಫ್ ನಾಟ್. ಅಂದರೆ ಎಚ್ ಎಫ್ ನಾಟ್ ಅಂದರೆ ಈ ಎಲೆಕ್ಟ್ರಾನ್ಸನ್ನು ತೆಗೆದ್ವಿ ಪ್ಲಸ್ ಒಂದು ಸ್ವಲ್ಪ ಕೈನೆಟಿಕ್ ಎನರ್ಜಿಯನ್ನು ಕೊಟ್ವಿ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಎಷ್ಟು ಇರುತ್ತಲ್ಲ ಅಷ್ಟೆಲ್ಲ ಯೂಸ್ ಆಗುತ್ತೆ. ಒಂದು ವೇಳೆ ಎಫ್ ನಾಟ್ ಮಾತ್ರ ಫ್ರೀಕ್ವೆನ್ಸಿ ಇಲ್ಲಿಂದ ಬರ್ತಾ ಇದ್ದರೆ, ಇದೇನು ಕ್ಯಾರೆಕ್ಟರಿಸ್ಟಿಕ್ ಇದೆಯಲ್ಲ ಮೆಟಲ್ ಸರ್ಫೇಸದು, ಅಷ್ಟು ಫ್ರೀಕ್ವೆನ್ಸಿ ಎಲೆಕ್ಟ್ರಾನ್ಸ್ಗಳು ಮಾತ್ರ ಬರ್ತಾ ಇದ್ದರೆ ಎಲೆಕ್ಟ್ರಾನ್ಸ್ಗಳು ಜಸ್ಟ್ ಹೊರಗಡೆ ಬರುತ್ತೆ. ಒಂದು ವೇಳೆ ಏನಾದರೂ ಇಲ್ಲಿ ಬರುವಂಥ ಫ್ರೀಕ್ವೆನ್ಸಿ ಏನಾದರೂ ಎಫ್ ನಾಟ್ಗಿಂತ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ ಹೊರಗಡೆ ಬರೋದಲ್ಲದೆ ಅದ್ರ ಜೊತೆ ಕೈನೆಟಿಕ್ ಎನರ್ಜಿ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಷ್ಟು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲೇನು ಈಕ್ವೇಷನ್ ಬರೆದಿದ್ದಾನಲ್ಲ ಇದಕ್ಕೆ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಅಂತ ಕರೀತಾರೆ. ಇದನ್ನು ಮುಂದೆ ಹೋಗಿ ಇನ್ನೂ ಡಿಸ್ಕಷನ್ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಈ ಮೆಟಲ್ ಸರ್ಫೇಸದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಆಮೇಲೆ ಇಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಜೆಕ್ಟ್ ದ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಸರ್ಫೇಸ್ ವಿತ್ ಝೀರೋ ಕೈನೆಟಿಕ್ ಎನರ್ಜಿ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ನೋಡೋಣ ವರ್ಕ್ ಫಂಕ್ಷನ್ ಅಂತೇಳಿ. ವರ್ಕ್ ಫಂಕ್ಷನ್ ಅಂದರೆ ಪೈ ನಾಟ್ ಅಂತ ಬರೀತಾರೆ. ವರ್ಕ್ ಫಂಕ್ಷನ್ ಅಂದರೆ ಮತ್ತೆ ಏನು ಗೊತ್ತಾ ಇದು? ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮೆಟಲ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮೆಟಲ್ ಇದು ಮತ್ತೆ. ಹೌದಾ? ಸೊ ವರ್ಕ್ ಫಂಕ್ಷನ್ಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಭಾಳ ಡಿಫ್ರೆನ್ಸ್ ಇಲ್ಲ. ವರ್ಕ್ ಫಂಕ್ಷನ್ ಅಂದರೆ ಏನು ಗೊತ್ತಾ? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ಸರ್ಫೇಸ್ ಇದೆ. ಈ ಮೆಟಲ್ ಸರ್ಫೇಸ್ ಒಳಗಡೆಯಿಂದ ನಾನು ಏನಾದರೂ ಎಲೆಕ್ಟ್ರಾನನ್ನು ಜಸ್ಟ್ ಹೊರಗಡೆ ತರಬೇಕಾಗಿದ್ದರೆ, ಅಂದರೆ ಏನೂ ಓಡಿಸೋದಿಲ್ಲ, ಕೈನೆಟಿಕ್ ಎನರ್ಜಿ ಝೀರೋ ಇರಬೇಕು, ಅಂದರೆ ಸ್ವಲ್ಪ ಎನರ್ಜಿಯನ್ನು ಪ್ರೊವೈಡ್ ಮಾಡಬೇಕಲ್ಲ, ದಟ್ ಮಿನಿಮಮ್ ಎನರ್ಜಿ ಇಟ್ ಸೆಲ್ಫ್ ಈಸ್ ನೋನ್ ಆಸ್ ವರ್ಕ್ ಫಂಕ್ಷನ್. ಹೌದಾ? ಅದನ್ನು ಬರೀತೀನಿ ಇಲ್ಲಿ. ದ ಮಿನಿಮಮ್ ಎನರ್ಜಿ, ದ ಮಿನಿಮಮ್ ಎನರ್ಜಿ, ಅಲ್ಲಿ ಫ್ರೀಕ್ವೆನ್ಸಿ ಅಂತ ಬರೆದಿದ್ವಿ, ದ ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಬರೆದಿದ್ವಿ, ಇಲ್ಲಿ ಮಿನಿಮಮ್ ಎನರ್ಜಿ ಅಂತ ಬರೀತೀವಿ. ದ ಮಿನಿಮಮ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್, ದ ಮಿನಿಮಮ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಜೆಕ್ಟ್ ಎಲೆಕ್ಟ್ರಾನ್ ಫ್ರಾಮ್ ಮೆಟಲ್ ಸರ್ಫೇಸ್, ಎಲೆಕ್ಟ್ರಾನ್ ಫ್ರಾಮ್ ಮೆಟಲ್ ಸರ್ಫೇಸ್ ವಿತ್ ಝೀರೋ ಕೈನೆಟಿಕ್ ಎನರ್ಜಿ. ವಿತ್ ಝೀರೋ ಕೈನೆಟಿಕ್ ಎನರ್ಜಿ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಒಂದೇನೋ ಈ ರೀತಿಯಾಗಿ ಏನು ಬಂತು, ಒಂದು ರೇಡಿಯೇಷನ್ ಬಂತು, ಇದರ ಫ್ರೀಕ್ವೆನ್ಸಿ ಎಫ್ ಇದೆ. ಹೌದಾ? ಇಲ್ಲಿರುವಂಥದ್ದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎಫ್ ನಾಟ್ ಇದೆ. ಒಂದು ವೇಳೆ ಏನಾದರೂ ಎಫ್ ಅನ್ನುವಂಥದ್ದು ಎಫ್ ನಾಟ್ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಹೇಳಿ ನೋಡೋಣ? ಈ ಎಚ್ ಎಫ್ ಅನ್ನುವಂಥದ್ದು ಇಲ್ಲಿರುವಂಥ ರೇಡಿಯೇಷನಲ್ಲಿರುವಂಥ ಎನರ್ಜಿ ಏನಾಗುತ್ತೆ ಅಂದರೆ, ಇಲ್ಲಿ ಎಫ್ ನಾಟ್ ಇತ್ತಲ್ಲ ಅದಕ್ಕೆ ಎನರ್ಜಿ ಎಲೆಕ್ಟ್ರಾನ್ನ ತರೋದಕ್ಕೆ ಕೊಟ್ಟು ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸನ್ನು ತಗೊಳುತ್ತೆ. ಹೌದಾ? ಅದಕ್ಕೆ ಎಲೆಕ್ಟ್ರಾನ್ಗೆ ಎನರ್ಜಿಯನ್ನು ಕೂಡ ಕೊಡುತ್ತೆ, ಕೈನೆಟಿಕ್ ಎನರ್ಜಿಯನ್ನು. ಅಂದರೆ ದಿಸ್ ಎಚ್ ಎಫ್ ಈಸ್ ಈಕ್ವಲ್ ಟು, ಈ ಎಚ್ ಎಫ್ ನಾಟ್ ಇದೆ ತಾನೆ, ಇದು ಕೂಡ ಎನರ್ಜಿ ತಾನೆ, ಇದಕ್ಕೆ ಏನಂತ ಕರಿತೀವಿ? ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಪೈ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂತ ಬರಿತೀವಿ. ಒಂದು ನೆನಪಿಟ್ಕೊಳ್ಳಿ, ಪೈ ನಾಟ್ ಅಂದರೆ ಅಥವಾ ಇದು ವರ್ಕ್ ಫಂಕ್ಷನ್ ಅಂದರೆ ದಿಸ್ ಈಸ್ ಈಕ್ವಲ್ ಟು ಎಚ್ ಎಫ್ ನಾಟ್. ಸೊ ಪೈ ನಾಟ್ ಈಸ್ ಈಕ್ವಲ್ ಟು ಎಚ್ ಎಫ್ ನಾಟ್. ಹೌದಾ? ಎಫ್ ನಾಟ್ ಅನ್ನುವಂಥದ್ದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದು, ಪೈ ನಾಟ್ ಅನ್ನುವಂಥದ್ದು ವರ್ಕ್ ಫಂಕ್ಷನ್ ಇದು. ಸೊ ವಾಟ್ ಈಸ್ ದ ಯೂನಿಟ್ ಆಫ್ ವರ್ಕ್ ಫಂಕ್ಷನ್? ಇದ್ರ ಯೂನಿಟ್ ಏನಾಗುತ್ತೆ ಹೇಳಿ ನೋಡೋಣ? ಇದು ಎನರ್ಜಿ ಅಂತ ಹೇಳ್ತಾ ಇದೆಯಲ್ಲ, ಎನರ್ಜಿ ಅಂದರೆ ಇದ್ರ ಯೂನಿಟ್ ಏನಾಗುತ್ತೆ ಅಂದರೆ ಜೌಲ್ ಆಗುತ್ತೆ. ಆಲ್ ರೈಟ್. ಸೊ ದಿಸ್ ಇಸ್ ದ ಮಿನಿಮಮ್ ಎನರ್ಜಿ ಅಲ್ಲ, ಅದಕ್ಕೆ ಜೌಲ್ ಅಂತ ಬರೆದಿದ್ದೀವಿ. ಜೌಲ್ ಇಲ್ಲ ಅಂದರೆ ಎಲೆಕ್ಟ್ರಾನ್ ವೋಲ್ಟ್ ಕೂಡ ಆಗ್ಬೋದು. ಎಲೆಕ್ಟ್ರಾನ್ ವೋಲ್ಟ್ ಮತ್ತು ಜೌಲ್ ಕಾನ್ಸೆಪ್ಟ್ ಏನಿದೆಯಲ್ಲ ಇದನ್ನು ಮುಂದೆ ಹೋಗಿ ಡಿಸ್ಕಷನ್ ಮಾಡ್ತೀನಿ. ಹೌದಾ? ಸೊ ಈಗ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಏನಿದೆ ಅಂತೇಳಿ. ಫಸ್ಟ್ ಆಫ್ ಆಲ್ ವರ್ಕ್ ಫಂಕ್ಷನ್ ಅಂದರೆ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಮೆಟಲ್. ಈ ಮೆಟಲ್ ಇದೆಯಲ್ಲ, ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ ಅದು. ಅಂದರೆ ಮತ್ತೆ ಮೀನಿಂಗ್ ಏನು? ದ ಮಿನಿಮಮ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಎಜೆಕ್ಟ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಸರ್ಫೇಸ್ ವಿತ್ ಝೀರೋ ಕೈನೆಟಿಕ್ ಎನರ್ಜಿ. ಹೌದಾ? ಸೊ ಇಲ್ಲಿರುವಂಥದ್ದು ಆಮೇಲೆ ಎಲೆಕ್ಟ್ರಾನಿಗೆ ಒಂದು ಕೈನೆಟಿಕ್ ಎನರ್ಜಿಯನ್ನು ಕೊಡುತ್ತೆ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಝೀರೋ ಕೈನೆಟಿಕ್ ಎನರ್ಜಿ ಅದ, ಜಸ್ಟ್ ಎಲೆಕ್ಟ್ರಾನ್ನ ತೆಗೆಯೋದಕ್ಕೆ ಮಿನಿಮಮ್ ಎನರ್ಜಿ ಎಷ್ಟು ಬೇಕು, ಅದಕ್ಕೆ ವರ್ಕ್ ಫಂಕ್ಷನ್ ಅಂತ ಕರೀತಾರೆ. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ.
ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಆಲ್ರೆಡಿ ನೋಡೇ ಬಿಟ್ಟಿದ್ದಾರೆ. ಇದಕ್ಕೆ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಂತ ಕರೀತಾರೆ. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇರುತ್ತಲ್ಲ, ಆ ಮೆಟಲ್ ಸರ್ಫೇಸ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. F0 ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಥವಾ π0 ಅಂದರೆ ವರ್ಕ್ ಫಂಕ್ಷನ್. ಅದರ ಮೇಲೆ ಏನೋ ಒಂದು ರೇಡಿಯೇಷನ್ ಬೀಳುತ್ತೆ, ಇದರ ಫ್ರೀಕ್ವೆನ್ಸಿ F ಇರುತ್ತೆ. ಇಫ್ F ಈಸ್ ಗ್ರೇಟರ್ ದ್ಯಾನ್ F0, ಎಲೆಕ್ಟ್ರಾನ್ಗಳು ಕೂಡ ಎಜೆಕ್ಟ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಕೈನೆಟಿಕ್ ಎನರ್ಜಿ ಕೂಡ ಸಿಗುತ್ತೆ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಅಂತ ಬರೀತೀವಿ. ಇದಕ್ಕೆ ನಾವು HF ಈಸ್ ಈಕ್ವಲ್ ಟು HF0 ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಅಂತ ಬರೀತೀವಿ. ಇದನ್ನೇ ಮುಂದಕ್ಕೆ ಹೋಗಿ HF ಈಸ್ ಈಕ್ವಲ್ ಟು π0 ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಅಂತ ಬರೀತೀವಿ. ಒಂದು ನಿಮಗೆ ಐಡಿಯಾ ಇರಬೇಕು, ಇಲ್ಲಿ ನೋಡಿ, ಇದೇನಾದರೂ HF ಅನ್ನುವಂಥದ್ದು ಜೌಲಲ್ಲಿದ್ದರೆ ಈ π0 ಕೂಡ ಜೌಲಲ್ಲೇ ಇರಬೇಕು, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಕೂಡ ಜೌಲಲ್ಲಿ ಇರಬೇಕು. ಇದು ಜೌಲಲ್ಲಿದ್ದರೆ ಇದು ಕೂಡ ಜೌಲಲ್ಲಿ, ಇದು ಕೂಡ ಜೌಲಲ್ಲಿರಬೇಕು. ಒಂದು ವೇಳೆ ಏನಾದರೂ ಇದು HF ಅನ್ನುವಂಥದ್ದು ಎಲೆಕ್ಟ್ರಾನ್ ವೋಲ್ಟಲ್ಲಿದ್ದರೆ ಇದು ಕೂಡ ಎಲೆಕ್ಟ್ರಾನ್ ವೋಲ್ಟ್ ಇರಬೇಕು, ಇದು ಕೂಡ ಎಲೆಕ್ಟ್ರಾನ್ ವೋಲ್ಟ್ ಇರಬೇಕು. ನಿಮಗೆ ನೆನಪಿರಲಿ, ಯಾಕಂದರೆ ನ್ಯೂಮರಿಕಲ್ಸಲ್ಲಿ ಇವೆಲ್ಲ ಕೇಳ್ತಾರೆ ನೋಡಿ. ಜೌಲ್ ಪ್ಲಸ್ ಜೌಲ್ ಅಂದರೆ 2 ಜೌಲ್ ಅಂತೀರ ಎಲ್ಲಾದರೂ. ಇದು ಕಾನ್ಸೆಪ್ಟ್ ಇದೆ, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ 11th ಓದಿದ್ರಿ, ಹೌದಾ? ಮೀಟರ್, ಈಗ 1 ಮೀಟರ್ ಈಸ್ ಈಕ್ವಲ್ ಟು 0.5 ಮೀಟರ್ ಪ್ಲಸ್ 0.5 kg ಅಂತ ಮಾಡೋಕ್ಕಾಗುತ್ತಾ? ಇಲ್ಲ, ಈ ರೀತಿಯಾಗಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ 0.5 ಮೀಟರ್ ಪ್ಲಸ್ 0.5 ಮೀಟ್ರೇ ಮಾಡಬೇಕು. ಹಾಗೆ ಜೌಲ್ ಬರಬೇಕಾಗಿದ್ದರೆ ಜೌಲ್ ಪ್ಲಸ್ ಜೌಲೇ ಮಾಡಬೇಕು. ಎಲೆಕ್ಟ್ರಾನ್ ವೋಲ್ಟ್ ಬರಬೇಕಾಗಿದ್ದರೆ ಎಲೆಕ್ಟ್ರಾನ್ ವೋಲ್ಟ್ ಪ್ಲಸ್ ಎಲೆಕ್ಟ್ರಾನ್ ವೋಲ್ಟೇ ಮಾಡಬೇಕಲ್ಲ. ಹಾಗೆ ಇದರ ಯೂನಿಟ್ ಎಲ್ಲ ಯೂನಿಟ್ಗಳು ಏನಾಗಬೇಕು, ಸೇಮ್ ಆಗಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಲಿ. ಇದೆಲ್ಲ ಅಳಿಸ್ತಾ ಇದ್ದೀನಿ, ಇದು ಅವಶ್ಯಕತೆ ಇಲ್ಲ, ಬಟ್ ಆದರೂ ಕೂಡ ನಾನು ನಿಮಗೆ ಕಾನ್ಸೆಪ್ಟನ್ನು ಹೇಳುವಾಗ ಎಲ್ಲ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ನೋಡಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಇದೆ. ಸ್ಟಾಪಿಂಗ್ ಪೊಟೆನ್ಷಿಯಲನ್ನು V0 ಇಂದ ಬರೀತಾರೆ, ಕೇಳಿರ್ತಾರೆ ಈ ವರ್ಡ್ಸ್ಗಳನ್ನು. ಬಟ್ ಏನಿದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದರೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟ್ಯೂಬನ್ನು ತೆಗಿತೀನಿ. ಇಲ್ಲಿ ಈ ರೀತಿಯಾಗಿ ಟ್ಯೂಬನ್ನು ತೆಗೆದು ಇಲ್ಲೊಂದು ಮೆಟಲ್ ಸರ್ಫೇಸ್ ತೊಗೊಳ್ತೀನಿ, ಇಲ್ಲೊಂದು ಮೆಟಲ್ ಸರ್ಫೇಸ್ ತೊಗೊಳ್ತೀನಿ, ಇಲ್ಲೊಂದು ವಿಂಡೋ ಮಾಡ್ತೀನಿ, ಹೌದಾ? ಈ ರೀತಿಯಾಗಿ ಒಂದು ವಿಂಡೋನ ಮಾಡಿದ್ದೀನಿ ಇಲ್ಲಿ, ಆಲ್ರೈಟ್. ಸೊ ವಿಂಡೋ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಮೆಟಲ್ ಇದೆಯಲ್ಲ, ಸೊ ಇದ್ರ ಮೇಲ್ಗಡೆ ರೇಡಿಯೇಷನನ್ನು ಬಿಡ್ತಾ ಇದ್ದೀನಿ ಅಂದರೆ ಇದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ಹೌದಾ? ಸೊ ಎನರ್ಜಿ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಇದರಲ್ಲಿ HF ಇರುತ್ತೆ. ಇದ್ರ ಒಳಗಡೆ ಎಲೆಕ್ಟ್ರಾನ್ಸ್ಗಳು ಬರ್ತವೆ, ಅದು ನಮ್ಗೆ ಗೊತ್ತಿದೆ. ಎಲೆಕ್ಟ್ರಾನ್ ಬಂತಪ್ಪ ಇಲ್ಲಿ, ಹೌದಾ? ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಾಗಿ ಎಲೆಕ್ಟ್ರಾನ್ ಬಂತಲ್ಲ. ಈ ಎಲೆಕ್ಟ್ರಾನ್ ಬಂದಾಗ ನೀವೇನಾದರೂ ಇಲ್ಲಿ ನೋಡಿ ಈ ರೀತಿಯಾಗಿ ತೊಗೊಂಡು ಬಂದು ಇದಕ್ಕೆ ಕಲೆಕ್ಟರ್ ಪ್ಲೇಟ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಇದಕ್ಕೆ ಏನಂತ ಕರೀತಾರೆ ಅಂದರೆ ಕಲೆಕ್ಟರ್ ಪ್ಲೇಟ್. ಯಾಕಂದರೆ ಇದು ಎಲೆಕ್ಟ್ರಾನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಹೌದಾ? ಕಲೆಕ್ಟರ್ ಪ್ಲೇಟ್ ಇದ್ದು ನೀವೇನಾದರೂ ತೊಗೊಂಡೋಗಿ ಇದನ್ನು ಪಾಸಿಟಿವ್ ಮತ್ತು ಇದನ್ನು ನೆಗೆಟಿವ್ ಈ ರೀತಿಯಾಗಿ ಜೋಡಿಸಿದ್ರಿ ಅಂದ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಡೆಫಿನೇಷನ್ ಕೊಡ್ತಾ ಇದ್ದೀನಿ, ನಾನು ನಿಮಗೆ ಎಕ್ಸ್ಪೆರಿಮೆಂಟ್ ಹೇಳ್ತಾ ಇಲ್ಲ, ಹೌದಾ? ಸೊ ಇಲ್ಲಿಂದ ರೇಡಿಯೇಷನ್ ಬಂತು, ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ ಬಂತು. ಸೊ ನೀವೇನಾದರೂ ಪಾಸಿಟಿವ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಇದೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಪಟ್ಟಂತ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಎಲೆಕ್ಟ್ರಾನು ಪಾಸಿಟಿವ್ ಅಟ್ರಾಕ್ಟ್ ಆಗುತ್ತೆ, ಹೌದಾ? ಒಂದು ವೇಳೆ ಏನಾದರೂ ಈ ಎಲೆಕ್ಟ್ರಾನಿಗೆ ಕೈನೆಟಿಕ್ ಎನರ್ಜಿ ಬಂದಿದೆ ಅಂದ್ಕೊಳ್ಳಿ. ಈ ಕೈನೆಟಿಕ್ ಎನರ್ಜಿಯನ್ನು ಬಂದಿರುವಂಥ ಎಲೆಕ್ಟ್ರಾನ್ಸನ್ನ ನಾನು ನಿಲ್ಲಿಸಬೇಕಾಗಿದ್ದರೆ ಪಾಸಿಟಿವ್ ಕೊಟ್ಟರೆ ನಿಲ್ಲೋದಿಲ್ಲ. ಅದು ಪಾಸಿಟಿವ್ ಕೊಟ್ಟರೆ ಏನಾಗುತ್ತೆ, ಅಟ್ರಾಕ್ಟ್ ಆಗಿ ಈ ರೀತಿಯಾಗಿ ಓಡಿ ಬರುತ್ತೆ ಅದು, ಹೌದಾ? ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ವೇಳೆ ಏನಾದರೂ ನಾನು ಇದನ್ನು ಉಲ್ಟಾ ಮಾಡಿದೆ ಅಂದ್ಕೊಳ್ಳಿ, ಈ ರೀತಿಯಾಗಿ ಮಾಡಿದೆ. ಫಾರ್ ಎಕ್ಸಾಂಪಲ್, ಈ ಕಡೆ ಪಾಸಿಟಿವ್ ಕೊಟ್ಟೆ, ಈ ಕಡೆ ನೆಗೆಟಿವ್ ಕೊಟ್ಟೆ. ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ನೆಗೆಟಿವ್ ಇದೆ. ಸೊ ಈ ನೆಗೆಟಿವ್ ಇದ್ದಾಗ ಈ ನೆಗೆಟಿವ್ ಅನ್ನೋವಂಥದ್ದು ಏನು ಮಾಡುತ್ತೆ, ಇದನ್ನು ಎಲೆಕ್ಟ್ರಾನನ್ನು ರಿಪೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಇಲ್ಲಿ. ಬಟ್ ಈ ಎಲೆಕ್ಟ್ರಾನ್ಸ್ಗಳು ಏನು ಮಾಡುತ್ತೆ ಅಂದರೆ ನನ್ನ ಹತ್ರ ಕೈನೆಟಿಕ್ ಎನರ್ಜಿ ಇದೆ, ನಾನು ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ. ಅಂದರೆ ಈ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ಸ್ಟಾಪ್ ಮಾಡಬೇಕಾಗಿದ್ದರೆ ಈ ಕಲೆಕ್ಟರ್ ಪ್ಲೇಟ್ಗೆ ನಾನು ನೆಗೆಟಿವ್ ಪೊಟೆನ್ಷಿಯಲ್ ಕೊಡಬೇಕು. ಆ ನೆಗೆಟಿವ್ ಪೊಟೆನ್ಷಿಯಲನ್ನು ಕೊಟ್ಟಾಗ ಇದೇನಾಗುತ್ತೆ ಅಂದರೆ ಸ್ಟಾಪ್ ಆಗುತ್ತೆ ಇವೆ ಎಲೆಕ್ಟ್ರಾನ್ಗಳು. ನೋಡಿ, ಎಲೆಕ್ಟ್ರಾನ್ಗಳು ಕೈನೆಟಿಕ್ ಎನರ್ಜಿಯಿಂದ ಈ ಕಡೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾವೆ. ನಾನು ಇದಕ್ಕೊಂದು ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟು ಇದನ್ನು ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ದ ನೆಗೆಟಿವ್ ಪೊಟೆನ್ಷಿಯಲ್ which has to be provided, the negative potential which has to be, one second, the negative potential which has to be provided to collector plate to stop the electrons is called ಸ್ಟಾಪಿಂಗ್ ಪೊಟೆನ್ಷಿಯಲ್. ಓದ್ಕೊಳ್ಳಿ ಇನ್ನೊಂದ್ಸರಿ, ಇದನ್ನು ಏನಿದೆ ಅಂತೇಳಿ ನಾನು ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಸಿದ್ದೀನಿ ನಿಮಗೆ. ಒಂದು ನಿಮಿಷ ಇನ್ನೊಂದ್ಸರಿ ಓದ್ಕೊಳ್ಳಿ ಇದನ್ನು ಏನಿದೆ ಅಂಥೇಳಿ. ಇಲ್ಲಿ ನೋಡಿ, ಇಲ್ಲಿ ರೇಡಿಯೇಷನ್ ಬಂದು ಎಲೆಕ್ಟ್ರಾನ್ ಬಂತು. ಎಲೆಕ್ಟ್ರಾನ್ ಬಂದಿದೆ ಅಂದರೆ ಕೈನೆಟಿಕ್ ಎನರ್ಜಿಯಿಂದ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ನಾನೇನಾದರೂ ಈ ಕಲೆಕ್ಟ್ರಿಕ್ ಪ್ಲೇಟಿಗೆ ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟರೆ ಈ ಬರುವಂಥ ಎಲೆಕ್ಟ್ರಾನ್ಸನ್ನು ಇದು ನೆಗೆಟಿವ್ ಇದೆ, ಅದಕ್ಕೋಸ್ಕರ ಇದು ತಡೆಯುತ್ತೆ. ಸೊ ಇಲ್ಲಿ ಪ್ರೊವೈಡ್ ಮಾಡುವಂಥ ಏನು ಪೊಟೆನ್ಷಿಯಲ್ ಇದೆಯಲ್ಲ, ಈ ಕೈನೆಟಿಕ್ ಎನರ್ಜಿಯನ್ನು ಕಂಪ್ಲೀಟಾಗಿ ನಿಲ್ಲಿಸೋದಕ್ಕೆ, ಝೀರೋ ಮಾಡೋದಕ್ಕೆ,
ಹೌದಾ? ಸೊ ಆ ಪೊಟೆನ್ಷಿಯಲ್ಗೆ ಏನಂತ ಕರೀತಾರೆ? ಸ್ಟಾಪಿಂಗ್ ಪೊಟೆನ್ಷಿಯಲ್. ದ ನೆಗೆಟಿವ್ ಪೊಟೆನ್ಷಿಯಲ್ ವಿಚ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಟು ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಟು ಸ್ಟಾಪ್ ದ ಎಲೆಕ್ಟ್ರಾನ್ಸ್ ಆರ್ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕೂಡ ಬರೀಬೋದು. ಈಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಮುಂದೆ ಹೋಗಿ ಡೆಫಿನೇಷನ್ ಬರುತ್ತೆ. ಈ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂತ ಇದೆಯಲ್ಲ, ಇದನ್ನು ಸ್ಟಾಪ್ ಮಾಡೋದಕ್ಕೆ ನಾನು ಸ್ಟಾಪಿಂಗ್ ಪೊಟೆನ್ಷಿಯಲ್ V0 ಅನ್ನು ಕೊಡ್ತೀನಿ. ಆ ಎಲೆಕ್ಟ್ರಾನನ್ನು ನಿಲ್ಲಿಸೋದಕ್ಕೆ ಅದಕ್ಕೆ EV0 ಅಂತ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಏನಿರುತ್ತಲ್ಲ, ಈ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಯಾವಾಗಲೂ ನೆಗೆಟಿವ್ ಇರುತ್ತೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ನೆಗೆಟಿವ್. ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಇರೋದಿಲ್ಲ ಇದಕ್ಕೆ. ಆಲ್ ರೈಟ್. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು EV0. ಸೊ ಅಫ್ಕೋರ್ಸ್ ನೀವು ಮೈನಸ್ EV0 ಅಂತ ಕೂಡ ಬರೀಬೋದು, ಯಾಕಂದರೆ ಈ V0 ಅನ್ನುವಂಥದ್ದು ಯಾವಾಗಲೂ ನೆಗೆಟಿವ್ ಇರುತ್ತೆ, ಅದಕ್ಕೋಸ್ಕರ ಮೈನಸ್ EV0. ಬಟ್ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೀವಲ್ಲ, ಅದಕ್ಕೆ EV0 ಅಂತ ಬರೀತೀವಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಫಾರ್ಮುಲಾನ ಕಂಪೇರ್ ಮಾಡುವಾಗ EV0 ಅಂದರೆ ಏನು ಬರುತ್ತೆ? ಇದು ಎಲೆಕ್ಟ್ರಾನ್, ಆಮೇಲೆ ಇದು V ಅನ್ನುವಂಥದ್ದು ವೋಲ್ಟೇಜ್, ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತಲ್ಲ. ಆವಾಗ ಈ ಫಾರ್ಮುಲಾ ಯೂಸ್ ಮಾಡುವಾಗ ಈ ಕೈನೆಟಿಕ್ ಎನರ್ಜಿ ಏನಿದೆಯಲ್ಲ, ಇಟ್ ಮಸ್ಟ್ ಬಿ ಇನ್ ಎಲೆಕ್ಟ್ರಾನ್ ವೋಲ್ಟ್. ಇದು ಎಲೆಕ್ಟ್ರಾನ್ ವೋಲ್ಟಲ್ಲೇ ಇರಬೇಕಿದು. ಎಲೆಕ್ಟ್ರಾನ್ ವೋಲ್ಟ್ ಬಿಟ್ಟು ಬೇರೆ ಯಾವುದಲ್ಲಾದರೂ ಇದ್ದರೆ ನಡೆಯೋದಿಲ್ಲ. ಇದು ಏನಾದರೂ ಜೌಲಲ್ಲಿದ್ದು ಈ ರೀತಿಯಾಗಿ, ಫಾರ್ ಎಕ್ಸಾಂಪಲ್ 10 ಜೌಲ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ವೋಲ್ಟ್, ಈ ರೀತಿಯಾಗಿ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ನಾವು. ಈ ರೀತಿಯಾಗಿ ಕಂಪೇರ್ ಮಾಡಿದ್ರೆ ಇದು ರಾಂಗ್ ಆಗುತ್ತೆ. ಆಲ್ ರೈಟ್. ಸೊ ಅದಕ್ಕೋಸ್ಕರ ಕೈನೆಟಿಕ್ ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸರಿ, ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅದನ್ನು ನೋಡೋಣ. ನೋಡಿ, ಸ್ವಲ್ಪ ಗಮನ ಹರಿಸಿ. ಇಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಮತ್ತೊಂದು ಸರಿ ಗಮನ ಹರಿಸಿ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಈಕ್ವಲ್ ಟು EV0 ನಾವು ಯಾವಾಗ ಯೂಸ್ ಮಾಡ್ತಾ ಇರ್ತೀವಿ, ಯೂಸ್ ಮಾಡೋವಾಗ ಕೈನೆಟಿಕ್ ಎನರ್ಜಿ ಮಾತ್ರ ಎಲೆಕ್ಟ್ರಾನ್ ವೋಲ್ಟಲ್ಲೇ ಇರಬೇಕು, ಜೌಲಲ್ಲಿದ್ದರೆ ನಡೆಯೋದಿಲ್ಲ. ಅಥವಾ ಈ ಕಡೆ ಇರುವಂಥದ್ದು ಜೌಲಲ್ಲೇ ಇರಬೇಕು. ಬಟ್ ಅದನ್ನು ಮಾಡೋದಿಲ್ಲ ನಾವು, ಯಾಕಂದರೆ ಇಲ್ಲಿ EV0 ಅಂತ ಫಾರ್ಮುಲಾನೇ ಇದೆ. EV0 ಅಂದರೆ ಎಲೆಕ್ಟ್ರಾನ್ ವೋಲ್ಟ್ ಅಂತ ಇದೆ, ಅದಕ್ಕೋಸ್ಕರ ಈ ಜೌಲನ್ನು ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ. 1 ಎಲೆಕ್ಟ್ರಾನ್ ವೋಲ್ಟ್ ಇತ್ತಂದರೆ ಎಷ್ಟು ಜೌಲ್ ಗೊತ್ತಾ? ಇದು 1 ಅಂತರೂ ಬರೀತೀರಾ, ಇಂಟು ಎಲೆಕ್ಟ್ರಾನ್ ಅಂದರೆ 1.6 ಇಂಟು 10⁻⁻19 ಆಗುತ್ತೆ, ಇಂಟು V ಅಂದರೆ 1 ವೋಲ್ಟ್ ಆಗುತ್ತೆ. ಅದು ಆ್ಯಸ್ ಯೂಶ್ವಲ್ ಆಗಿ ಅಷ್ಟೇ ಬಿಟ್ಬಿಡೋದು ಅದನ್ನು. ಅಂದರೆ 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ 1 ಇಂಟು 1.6 ಇಂಟು 10⁻16 ಜೌಲ್ ಅಂದಂಗೆ, ಅಥವಾ 1 ಇಂಟು 1.6 ಮಾಡಿದ್ರೆ 1.6 ಇಂಟು 10⁻19 ಜೌಲ್ ಬರುತ್ತೆ. ಅರ್ಥ ಮಾಡಿಸ್ತೀನಿ, ವರಿ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್ 2 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಏನು ಗೊತ್ತಾ? 2 ಅಂತೂ ಆ್ಯಸ್ ಯೂಶ್ವಲ್ ಇದೆ, ಇಂಟು ಎಲೆಕ್ಟ್ರಾನ್ ಅಂದರೆ ಎಷ್ಟು? 1.6 ಇಂಟು 10⁻19 ಜೌಲ್ ಇದು. ಆಲ್ ರೈಟ್. ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಟೋಟಲಾಗಿ ಆನ್ಸರ್ ಬರುವಂಥದ್ದು 3.2 ಇಂಟು 10⁻19 ಜೌಲ್. ಫಾರ್ ಎಕ್ಸಾಂಪಲ್ ಅದೇ ರೀತಿ ಮಾಡ್ತಾ ಹೋಗಿ, ಫಾರ್ ಎಕ್ಸಾಂಪಲ್ 120 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಎಷ್ಟು ಜೌಲ್ ಅಂತ ಕೇಳಿದ್ರೆ ನೀವೇನು ಮಾಡಬೇಕು ಗೊತ್ತಾ? 120 ಅಂತ ಬರೀಬೇಕು, ಇಂಟು ಎಲೆಕ್ಟ್ರಾನ್ ಅಂದರೆ 1.6 ಇಂಟು 10⁻19 ಅಂತ ಬರೀಬೇಕು. ವೋಲ್ಟನ್ನು ಆ್ಯಸ್ ಯೂಶ್ವಲ್ ಆಗಿ ಬಿಟ್ಬಿಡಿ. ಆಮೇಲೆ ನೀವು ಏನು ಕ್ಯಾಲ್ಕುಲೇಟ್ ಬರುತ್ತೆ, ಅದೇನು ಆನ್ಸರ್ ಬರುತ್ತೆ, ದೋಸ್ ಮಿನಿ ಜೌಲ್. ಅಂದರೆ ಎಲೆಕ್ಟ್ರಾನ್ ವೋಲ್ಟನ್ನು ಜೌಲ್ಗೆ ಮಾಡಬೇಕಾಗಿದ್ದರೆ, ಏನು ನಂಬರ್ ಇರುತ್ತಲ್ಲ ಅದ್ರ ಜೊತೆಗೆ 1.6 ಇಂಟು 10⁻19 ಮಲ್ಟಿಪ್ಲೈ ಮಾಡಬೇಕು. ಅದು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ, ದೋಸ್ ಮಿನಿ ಜೌಲ್ ಅಂತ ಬರೀಬೇಕು. ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇನ್ನು ಉಲ್ಟಾ ಕೂಡ ನೋಡ್ಕೊಳ್ಳಿ. ಒಂದು ವೇಳೆ ಜೌಲ್ ಇದ್ದದ್ದನ್ನು ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕು. ಅವಾಗ ಏನು ಮಾಡಬೇಕು ಗೊತ್ತಾ? ಈಗ 100 ಜೌಲ್ ಇದೆ ಅಂದ್ಕೊಳ್ಳಿ. 100 ಜೌಲ್ ಈಸ್ ಈಕ್ವಲ್ ಟು ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ಗೊತ್ತಾ? 100 ಡಿವೈಡೆಡ್ ಬೈ ಮಾಡಬೇಕು. ಈಗ 1.6 ಇಂಟು 10⁻19 ಅಂತ ಮಾಡಬೇಕು. ಸೊ ದೀಸ್ ಮಿನಿ ಎಲೆಕ್ಟ್ರಾನ್ ವೋಲ್ಟ್. ಅಂದರೆ ಎಲೆಕ್ಟ್ರಾನ್ ವೋಲ್ಟ್ ಇರೋದನ್ನು ಜೌಲ್ ಮಾಡಬೇಕಾಗಿದ್ದರೆ ನೀವೇನು ಮಾಡಬೇಕು? ಇಂಟು ಎಲೆಕ್ಟ್ರಾನ್ ವೋಲ್ಟ್ ಜೌಲ್ ಮಾಡಬೇಕಾಗಿದ್ದರೆ ಇಂಟು 1.6 ಇಂಟು 10⁻19 ಮಾಡಬೇಕು. ಅದೇ ರೀತಿ ಜೌಲ್ ಇರೋದನ್ನು ಎಲೆಕ್ಟ್ರಾನ್ ವೋಲ್ಟ್ ಮಾಡಬೇಕಾಗಿದ್ದರೆ ಡಿವೈಡೆಡ್ ಬೈ 1.6 ಇಂಟು 10⁻19 ಮಾಡಬೇಕಾಗುತ್ತೆ. ಆಲ್ ರೈಟ್. ಸೊ ಜಸ್ಟ್ ಸಮ್ ಅಪ್ ದ ಥಿಂಗ್ಸ್ ಏನಂದರೆ, ಒಂದು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ ವೋಲ್ಟಿಂದ ನಾವೇನಾದರೂ ಜೌಲ್ ಮಾಡಬೇಕಾಗಿದ್ದರೆ ಇಂಟು 1.6 ಇಂಟು 10⁻19 ಮಾಡಬೇಕು. ಒಂದು ವೇಳೆ ಜೌಲಿಂದ ಹಿಡಿದು ಎಲೆಕ್ಟ್ರಾನ್ ವೋಲ್ಟ್ ಮಾಡಬೇಕಾಗಿದ್ದರೆ ಡಿವೈಡೆಡ್ ಬೈ 1.6 ಇಂಟು 10⁻19 ಮಾಡಬೇಕು. ಆಲ್ ರೈಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಇಲ್ಲೇನಿದೆ, ಇದು ನ್ಯೂಮರಿಕಲ್ ಸೆಕ್ಷನಲ್ಲಿ ಮತ್ತೊಂದು ಸರಿ ನಾನು ನ್ಯೂಮರಿಕಲ್ಸ್ ತೊಗೊಂಡು ಬಂದಿರ್ತೀನಲ್ಲ, ಅವಾಗ ಮತ್ತೊಂದು ಸರಿ ಹೇಳ್ತೀನಿ. ಬಟ್ ಈ ವಿಡಿಯೋದನ್ನು ಥಿಯರಿ ಕಾನ್ಸೆಪ್ಟ್ಸ್ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ ರೈಟ್. ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಥಿಯರಿ ಕಾನ್ಸೆಪ್ಟ್ಗಳದು, ಅಲ್ಲಿ ಹೋಗಿ ಕೂಡ ಚೆಕ್ ಮಾಡಿ. ಆಲ್ ರೈಟ್. ಸೊ ರಿಲೇಷನ್ ಬಿಟ್ವೀನ್ ಇಂಟೆನ್ಸಿಟಿ ಆ್ಯಂಡ್ ಫೋಟೋ ಕರೆಂಟ್. ನೋಡಿ ಇಲ್ಲಿ ಇದು ಭಾರಿ ಇಂಪಾರ್ಟೆಂಟ್ ಇದು. ಇದನ್ನು 1 ಮಾರ್ಕಿಗೆ ಕೇಳ್ಬೋದು, ಗ್ರಾಫ್ ತೆಗಿಯೋಕ್ಕೆ ಹೇಳ್ಬೋದು. ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಂಟೆನ್ಸಿಟಿ ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ ಏನು ಜಾಸ್ತಿ ಆಗ್ತಾಯಿದೆ ಹೇಳಿ ನೋಡೋಣ? ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆಗ್ತಾಯಿದೆ.
ಆಲ್ ರೈಟ್. ಸೊ ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ಫೋಟಾನ್ಸ್ಗಳು ಏನು ಮಾಡ್ತಾವೆ ಅಂದರೆ ಎಲೆಕ್ಟ್ರಾನ್ಸ್ಗಳನ್ನು ತೆಗಿತಾವೆ ಹೊರಗಡೆ. ಸೊ ಅವಾಗ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಕೂಡ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ಒನ್ ಫೋಟಾನ್ ಕ್ಯಾನ್ ಟೇಕ್ ಔಟ್ ಓನ್ಲಿ ಒನ್ ಎಲೆಕ್ಟ್ರಾನ್, ಕ್ಯಾನ್ ಟೇಕ್ ಔಟ್ ಓನ್ಲಿ ಒನ್ ಎಲೆಕ್ಟ್ರಾನ್. ಇದು ನಿಮಗೆ ನೆನಪಿರಲಿ, ಬಾರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನಿಮ್ಮ ಹತ್ರ ಏನಾದರೂ 1000 ಫೋಟಾನ್ಸ್ಗಳಿದಾವೆ ಅಂದ್ಕೊಳ್ಳಿ. ಸೊ 1000 ಫೋಟಾನ್ಸ್ ಏನಾದರೂ ಇದ್ದರೆ ಪ್ರಾಪರ್ ಫ್ರೀಕ್ವೆನ್ಸಿ ಫೋಟಾನ್ಸ್ ಇರಬೇಕು. ಸೊ 1000 ಫೋಟಾನ್ಸ್ ಇದ್ದರೆ ನಿಮ್ಗೆ ಹೊರಗಡೆ ಬರುವಂಥ ಎಷ್ಟು ಎಲೆಕ್ಟ್ರಾನ್ಗಳು ಬರ್ತಾವೆ ಹೇಳಿ ನೋಡೋಣ? 1000 ಎಲೆಕ್ಟ್ರಾನ್ಗಳು ಬರ್ತವೆ. ಅಂದರೆ ಇಂಟೆನ್ಸಿಟಿ ಜಾಸ್ತಿ ಮಾಡೋದ್ರಿಂದ ನಂಬರ್ ಆಫ್ ಫೋಟಾನ್ ಜಾಸ್ತಿ ಮಾಡ್ತಾ ಇದ್ದೀವಿ. ನಂಬರ್ ಆಫ್ ಫೋಟಾನ್ ಜಾಸ್ತಿ ಮಾಡೋದ್ರಿಂದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಫೋಟೋ ಕರೆಂಟ್ ಆಫ್ಕೋರ್ಸ್ ಏನಾಗುತ್ತೆ, ಫೋಟೋ ಕರೆಂಟ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನೀವೇನಾದರೂ ಈ ರೀತಿಯ ಗ್ರಾಫ್ ತೆಗೆದ್ರಿ ಅಂದ್ಕೊಳ್ಳಿ, ಈ ಕಡೆ ಇಂಟೆನ್ಸಿಟಿಯನ್ನು ತೆಗೆದು ಆಮೇಲೆ ಈ ಕಡೆ ಏನಾದರೂ ಫೋಟೋ ಕರೆಂಟನ್ನು ಇಟ್ಟಿದ್ರೆ ಇವೆರಡರ ನಡುವೆ ಗ್ರಾಫ್ ಬರುವಂಥದ್ದು ಸ್ಟ್ರೇಟ್ ಲೈನ್ ಬರುತ್ತೆ. ನೀವು ಯಾವ ರೀತಿಯಾಗಿ ಇಂಟೆನ್ಸಿಟಿ ಜಾಸ್ತಿ ಮಾಡ್ತೀರಾ ಆ ರೀತಿಯಾಗಿ ಫೋಟೋ ಕರೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ರಿಲೇಷನ್ ಇರುವಂಥದ್ದು ಇಲ್ಲಿ ಈ ರೀತಿಯಾಗಿ ಬರುತ್ತೆ ಅದು. ಆಲ್ ರೈಟ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಮುಂದಕ್ಕೆ ಬರೋಣ. ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್. ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಅಂದರೆ ಎಫ್ ಇದೆ, ಆಮೇಲೆ ಇಲ್ಲಿರುವಂಥದ್ದು ಕೈನೆಟಿಕ್ ಎನರ್ಜಿ ಇದೆ ಇದು. ಸೊ ಇದ್ರ ನಡುವೆ ಇರುವಂಥ ರಿಲೇಷನ್ ಏನಂದರೆ, ಒಂದು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ಏನಾದರೂ ನೀವು ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ತಾ ಇದ್ದರೆ, ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಎನರ್ಜಿ ಆಫ್ ರೇಡಿಯೇಷನ್ ಇದೆಯಲ್ಲ, ಸೊ ಎನರ್ಜಿ ಆಫ್ ರೇಡಿಯೇಷನನ್ನು ಜಾಸ್ತಿ ಮಾಡ್ತಾ ಇದ್ದೀರಾ. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದೀರ ಅಂದರೆ ನಂಬರ್ ಆಫ್ ಫೋಟಾನ್ ಜಾಸ್ತಿ ಮಾಡ್ತಾ ಇದ್ದೀರ ಅಂತ ಅಲ್ಲ. ಫ್ರೀಕ್ವೆನ್ಸಿಗೆ ನಂಬರ್ ಆಫ್ ಫೋಟಾನ್ಸ್ಗೆ ಏನೂ ರಿಲೇಷನ್ ಇಲ್ಲ. ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಎನರ್ಜಿ ಆಫ್ ರೇಡಿಯೇಷನ್ ಜಾಸ್ತಿ ಆಗ್ತಾ ಇದೆ. ಎನರ್ಜಿ ಆಫ್ ರೇಡಿಯೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ಏನು ಬರುತ್ತಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಇದು ನಿಮ್ಗೆ ರಿಲೇಷನ್ ಗೊತ್ತಿದೆಯಲ್ಲ. ಒಂದು ಮೆಟಲ್ ಸರ್ಫೇಸ್ ಇದ್ದರೆ ಅದರ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ F0 ಇದ್ದರೆ ಅದರ ಮೇಲೆ ಬೀಳುವಂಥ ರೇಡಿಯೇಷನ್ ಫ್ರೀಕ್ವೆನ್ಸಿ ಎಫ್ ಇದ್ದರೆ, ಎಫ್ ಏನಾದರೂ F0ಗಿಂತ ಜಾಸ್ತಿ ಇದ್ದರೆ ಅವಾಗೇನಾಗುತ್ತೆ, ಇಲ್ಲಿರುವಂಥ ಎನರ್ಜಿ HF ಇರುತ್ತಲ್ಲ ಅದು ಎಲೆಕ್ಟ್ರಾನ್ನ ತೆಗಿಯೋದಕ್ಕೆ ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದ್ದರೆ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಷ್ಟೇ. ಫೋಟೋ ಕರೆಂಟ್ ಏನೂ ಜಾಸ್ತಿ ಆಗೋದಿಲ್ಲ. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ಒಂದು ನಿಮಿಷ, ನೋ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಫೋಟೋ ಕರೆಂಟ್ ಮತ್ತು ಫ್ರೀಕ್ವೆನ್ಸಿ ನಡುವೆ ಯಾವುದೇ ರಿಲೇಷನ್ ಇಲ್ಲ. ಇಂಟೆನ್ಸಿಟಿ ಮತ್ತು ಫೋಟೋ ಕರೆಂಟ್ ನಡುವೆ ರಿಲೇಷನ್ ಇದೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಫೋಟೋ ಕರೆಂಟ್. ಫ್ರೀಕ್ವೆನ್ಸಿಗೆ ಫೋಟೋ ಕರೆಂಟಿಗೆ ಯಾವುದೇ ರಿಲೇಷನ್ ಇಲ್ಲ, ಹೌದಾ? ಇಂಟೆನ್ಸಿಟಿಗೆ ಮತ್ತು ಫೋಟೋ ಕರೆಂಟಿಗೆ ಒಂದಕ್ಕೊಂದು ರಿಲೇಷನ್ ಇದೆ, ಹೌದಾ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಫ್ರೀಕ್ವೆನ್ಸಿಗೆ ಮತ್ತು ಫೋಟೋ ಕರೆಂಟಿಗೆ ಯಾವುದೇ ರಿಲೇಷನ್ ಇಲ್ಲ. ಮತ್ತು ಫ್ರೀಕ್ವೆನ್ಸಿ ಮತ್ತು ಕೈನೆಟಿಕ್ ಎನರ್ಜಿಗೆ ರಿಲೇಷನ್ ಇದೆಯಾ? ಆಫ್ಕೋರ್ಸ್ ಇದೆ. ಏನಂದರೆ ಗೊತ್ತಾ, ಅದು ಈ ರೀತಿಯಾಗಿ ನೀವೇನಾದರೂ ಗ್ರಾಫ್ ತೆಗೆದ್ರೆ ಈ ಕಡೆ ಫ್ರೀಕ್ವೆನ್ಸಿ ಅಂತ ತೆಗಿರಿ, ಈ ಕಡೆ ಕೈನೆಟಿಕ್ ಎನರ್ಜಿ ಅಂತ ತೆಗೆದ್ರಿ ಅಂದ್ಕೊಳ್ಳಿ, ಗ್ರಾಫ್ ಯಾವ ರೀತಿ ಬರುತ್ತೆ ಗೊತ್ತಾ? ಈ ರೀತಿಯಾಗಿ ಬಂದು ಇಲ್ಲಿ F0 ಇದೆಯಲ್ಲ, ಸೊ ಈ F0 ಒಳಗೆ ಫ್ರೀಕ್ವೆನ್ಸಿ ಇದ್ದರೆ ಎಲೆಕ್ಟ್ರಾನ್ಗಳೇ ಹೊರಗಡೆ ಬರೋದಿಲ್ಲ. ಎಲೆಕ್ಟ್ರಾನ್ಗಳು ಹೊರಗಡೆ ಬರೋದಿಲ್ಲ ಅಂದರೆ ಕೈನೆಟಿಕ್ ಎನರ್ಜಿ ಏನಿರುತ್ತೆ, ಇರೋದಿಲ್ಲ. ಅಂದರೆ F0 ಆದಮೇಲೆ ನೀವೇನಾದರೂ ಇನ್ನೂ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಗ್ರಾಫ್. ಓಕೆ, ಪ್ಲೀಸ್ ಹ್ಯಾವ್ ಎ ಲುಕ್ ಹಿಯರ್. ಫ್ರೀಕ್ವೆನ್ಸಿ F0ವರೆಗೂ ನೀವೇನಾದರೂ ಬಂದಿಲ್ಲ ಅಂದರೆ F0ವರೆಗೂ ಯಾವುದೇ ಫ್ರೀಕ್ವೆನ್ಸಿ ಇರಲಿ, ಇಲ್ಲಿ ಬರುವಂಥ ಫ್ರೀಕ್ವೆನ್ಸಿ ಏನಾದರೂ F0ಗಿಂತ ಕಡಿಮೆ ಇದ್ದರೆ ಎಲೆಕ್ಟ್ರಾನ್ಸ್ಗಳು ಹೊರಗಡೆನೇ ಬರೋದಿಲ್ಲ. ಎಲೆಕ್ಟ್ರಾನ್ ಹೊರಗಡೆನೇ ಬಂದಿಲ್ಲ ಅಂದರೆ ಕೈನೆಟಿಕ್ ಎನರ್ಜಿ ಎಲ್ಲಿಂದ ಬರಬೇಕು? ಅದಕ್ಕೋಸ್ಕರ ಇಲ್ಲಿವರೆಗೂ ಬರೋದಿಲ್ಲ. ಇದಾದಮೇಲೆ ನೀವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಹೋದರೆ ಕೈನೆಟಿಕ್ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ವೈಟ್ ಕ್ಲಿಯರ್ ಟು ಆಲ್ ಆಫ್ ಯು. ಆಲ್ ರೈಟ್, ಸೊ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನಿದೆ ಅಂಥೇಳಿ. ಓಕೆ, ಇನ್ನೊಂದು ಸ್ಪೇಸ್ ಬಿಟ್ಟಿದೆ, ಇದರಲ್ಲೆಲ್ಲ ಸಮ್ ಅಪ್ ಮಾಡಿಬಿಡ್ತೀನಿ. ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದ್ದರೆ ಏನು ಜಾಸ್ತಿ ಆಗುತ್ತೆ? ಫೋಟೋ ಕರೆಂಟ್ ಜಾಸ್ತಿ ಆಗುತ್ತೆ. ಇವು ಒಂದಕ್ಕೊಂದು ರಿಲೇಟ್ ಇರ್ತಾವೆ. ಇವು ಫೋಟೋ ಕರೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಗ್ರಾಫನ್ನು ತೆಗೆದಿದ್ವಿ ಆಲ್ರೆಡಿ. ಈ ಕಡೆ ಇಂಟೆನ್ಸಿಟಿ ಬರೀತೀವಿ, ಹೌದಾ? ಇಂಟೆನ್ಸಿಟಿ ಅಂತ ಬರ್ಕೊಳ್ಳಿ. ಆಮೇಲೆ ಈ ಕಡೆ ಫೋಟೋ ಕರೆಂಟ್. ಸುಮ್ಮನೆ ರಿವೈಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸರ್ತಿಗೆ, ನೀವು ನೋಡ್ಕೊಳ್ಳಿ ಇದನ್ನು. ಫೋಟೋ ಕರೆಂಟ್ ತೆಗೆದ್ರೆ ಗ್ರಾಫ್ ಈ ರೀತಿಯಾಗಿ ಬರುತ್ತೆ. ಆಲ್ ರೈಟ್, ಫ್ರೀಕ್ವೆನ್ಸಿ ಏನಾದರೂ ಜಾಸ್ತಿ ಮಾಡ್ತಾ ಇದ್ದರೆ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದರ ನಡುವೆ ಇರುವಂಥ ಗ್ರಾಫ್ ಯಾವ ರೀತಿ ಬರುತ್ತೆ? ಇಲ್ಲಿರುವಂಥದ್ದು ಫ್ರೀಕ್ವೆನ್ಸಿ, ಆಮೇಲೆ ಈ ಕಡೆ ಇರುವಂಥದ್ದು ಕೈನೆಟಿಕ್ ಎನರ್ಜಿ. ಅಂದರೆ ಇಲ್ಲಿ ಹೋಗಿ ಇಲ್ಲಿಂದ ಈ ರೀತಿಯಾಗಿ ಆಗುತ್ತೆ. ಇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಮತ್ತು ಈ ಇಂಟೆನ್ಸಿಟಿಗೆ ಕೈನೆಟಿಕ್ ಎನರ್ಜಿಗೆ ಯಾವುದೇ ರಿಲೇಷನ್ ಇಲ್ಲ. ಅದೇ ರೀತಿ ಫ್ರೀಕ್ವೆನ್ಸಿಗೆ ಮತ್ತು ಫೋಟೋ ಕರೆಂಟ್ಗೆ ಯಾವುದೇ ರಿಲೇಷನ್ ಇಲ್ಲ. ಇವು ಒಂದಕ್ಕೊಂದು ರಿಲೇಷನ್ ಇರೋದಿಲ್ಲ ಇವು, ಹೌದಾ? ಇಂಟೆನ್ಸಿಟಿ ಈಸ್ ನೋವೇರ್ ರಿಲೇಟೆಡ್ ಟು ಕೈನೆಟಿಕ್ ಎನರ್ಜಿ, ಫ್ರೀಕ್ವೆನ್ಸಿ ಈಸ್ ನೋವೇರ್ ರಿಲೇಟೆಡ್ ಟು
ಫೋಟೋ ಕರೆಂಟ್. ಇದೇ ಲಾಸ್, ಇವೆರಡು ಲಾಸಲ್ಲೇ ಬರ್ತಾವೆ. ಇವು ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆಯಲ್ಲ, ಅವೆರಡೂ ಬರ್ತವೆ. ಇಂಟೆನ್ಸಿಟಿ ಡಿಸೈಡ್ಸ್ ಫೋಟೋ ಕರೆಂಟ್, ಇಂಟೆನ್ಸಿಟಿ ಡು ನಾಟ್ ಡಿಸೈಡ್ಸ್ ಕೈನೆಟಿಕ್ ಎನರ್ಜಿ. ಫ್ರೀಕ್ವೆನ್ಸಿ ಡಿಸೈಡ್ಸ್ ಕೈನೆಟಿಕ್ ಎನರ್ಜಿ, ಫ್ರೀಕ್ವೆನ್ಸಿ ಡು ನಾಟ್ ಡಿಸೈಡ್ಸ್ ಫೋಟೋ ಕರೆಂಟ್. ಎರಡು ಲಾಸ್ಗಳೇ ಆಗಿಬಿಡ್ತಾವೆ ಇವು. ಆಲ್ರೈಟ್, ಸೊ ಮುಂದಕ್ಕೆ ಹೋಗೋಣ. ನೋಡಿ, ಅದನ್ನೇ ತೊಗೊಂಡು ಬಂದಿದ್ದೀನಿ ಇಲ್ಲಿ. ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ಕೈನೆಟಿಕ್ ಎನರ್ಜಿ, ಫೋಟೋ ಕರೆಂಟ್ ಆ್ಯಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇವೆಲ್ಲ ಒಂದಕ್ಕೊಂದು ಗೊತ್ತಿರಬೇಕಲ್ಲ ನಿಮಗೆ. ಏನಿದೆ ಅಂಥೇಳಿ ಫಾರ್ಮುಲಾ ಬರೀತೀನಿ. ಎಚ್ ಎಫ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಎಚ್ ಎಫ್ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂತ ಇದೆ. ಆಲ್ರೈಟ್, ಸೊ ಇದನ್ನೇ ನಾವು ಎಚ್ ಎಫ್ ಇಸ್ ಈಕ್ವಲ್ ಟು ಪೈ, ಇದನ್ನೇ ಬಾರಿ ಬರೀಬೇಕು ನೀವು, ಅಂದರೆ ರೂಢಿ ಆಗುತ್ತೆ. ಪೈ ನಾಟ್ ಪ್ಲಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂತ ಆಗುತ್ತೆ. ಆಲ್ರೈಟ್, ಸೊ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನು ಬರೀಬೋದು ನೋಡಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದೆಯಲ್ಲ, ಈ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಚ್ ಎಫ್ ಮೈನಸ್ ಪೈ ನಾಟ್ ಅಂತ ಕೂಡ ಬರೀಬೋದು ನಾವು. ಹೌದಾ, ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂದರೆ ಎಚ್ ಎಫ್ ಮೈನಸ್ ಫೈ ನಾಟ್ ಅಂತ ಕೂಡ ಬರೀಬೋದು. ಬಟ್ ಇನ್ನೊಂದು ಫಾರ್ಮುಲಾ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇದೆಯಲ್ಲ, ಇದಕ್ಕೆ ಇ ವಿ ನಾಟ್ ಅಂತ ಕೂಡ ಬರೀಬೋದು. ಬಟ್ ಒಂದೇ ಒಂದು ಕಂಡೀಷನ್ ಏನಂದರೆ, ಈ ಕೈನೆಟಿಕ್ ಎನರ್ಜಿ ಇದರಲ್ಲಿರಬೇಕು, ಇಟ್ ಶುಡ್ ಬಿ ಇನ್ ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ವೋಲ್ಟಲ್ಲಿ ಇದ್ದಾಗ ಮಾತ್ರ ಇದನ್ನು ರಿಲೇಷನನ್ನು ನಾವು ಮಾಡೋಕ್ಕೆ ಬರುತ್ತೆ. ಆಮೇಲೆ ಆಲ್ರೆಡಿ ಹೇಳಿರೋ ಪ್ರಕಾರ ಫ್ರೀಕ್ವೆನ್ಸಿ ಯಾವುದಕ್ಕೆ ಲಿಂಕ್ ಇದೆ ಹೇಳಿ ನೋಡೋಣ. ಫ್ರೀಕ್ವೆನ್ಸಿ ನಾನು ರೆಡ್ ಕಲರಿಂದ ಮಾರ್ಕ್ ಮಾಡ್ತೀನಿ. ಫ್ರೀಕ್ವೆನ್ಸಿ ಲಿಂಕ್ ಇರುವಂಥದ್ದು ಕೈನೆಟಿಕ್ ಎನರ್ಜಿಗೆ. ಆಮೇಲೆ ಇಲ್ಲಿ ಇಂಟೆನ್ಸಿಟಿ ಇದೆ ನೋಡಿ, ಈ ಇಂಟೆನ್ಸಿಟಿ ಲಿಂಕ್ ಇರುವಂಥದ್ದು ಫೋಟೋ ಕರೆಂಟಿಗೆ. ಮತ್ತು ಸ್ಟಾಪಿಂಗ್ ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ನಡುವೆ ರಿಲೇಷನ್ ಇದೆ. ಮತ್ತು ಗ್ರಾಫನ್ನು ತೆಗಿತೀವಲ್ಲ, ಗ್ರಾಫನ್ನು ತೆಗೆದಾಗ ಏನು ಮಾಡ್ತೀವಿ ಅಂದರೆ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂತ ಒಂದು ತೊಗೊಳ್ತೀವಿ. ಈ ರೀತಿಯಾಗಿ ಗ್ರಾಫನ್ನು ತೊಗೊಂಡಾಗ ಅಬ್ಸರ್ವ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಗ್ರಾಫ್. ಇದು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಕಡೆ ಏನು ಬರೀತೀವಿ ಅಂದರೆ ಇಲ್ಲಿ ವೈ ಆ್ಯಕ್ಸಿಸಲ್ಲಿ ಫೋಟೋ ಕರೆಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಹೌದಾ, ಇಲ್ಲಿ ಫೋಟೋ ಕರೆಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಆಮೇಲೆ ಇಲ್ಲೇನು ಮಾಡ್ತೀವಿ ಅಂದರೆ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂತ ಬರೀತೀವಿ. ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂತ ಬರೀತೀವಿ. ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂತ ಬರೆದಾದ್ಮೇಲೆ ನೋಡಿ, ಒಂದನೇ ಗ್ರಾಫ್ ಏನಂದರೆ ಇಲ್ಲಿ ಫ್ರೀಕ್ವೆನ್ಸಿ ಫಿಕ್ಸ್ ಮಾಡಿಬಿಡೋಣ. ಫ್ರೀಕ್ವೆನ್ಸಿ ಈಸ್ ಫಿಕ್ಸ್ಡ್ ಅಂತ ಬರೆಯೋಣ. ಫ್ರೀಕ್ವೆನ್ಸಿ ಈಸ್ ಫಿಕ್ಸ್ಡ್. ಅರ್ಥ ಮಾಡ್ಕೊಳ್ಳಿ, ಈ ಗ್ರಾಫ್ ತುಂಬ ಇಂಪಾರ್ಟೆಂಟ್. ನಾವು ಫ್ರೀಕ್ವೆನ್ಸಿ ಫಿಕ್ಸ್ ಮಾಡಾದ್ಮೇಲೆ ಕೈನೆಟಿಕ್ ಎನರ್ಜಿ ಫಿಕ್ಸ್ ಆಗುತ್ತೆ. ಹೌದಾ, ಫ್ರೀಕ್ವೆನ್ಸಿ ಈಸ್ ಫಿಕ್ಸ್ಡ್. ಇಲ್ಲಿ ಫ್ರೀಕ್ವೆನ್ಸಿಯನ್ನು ಫಿಕ್ಸ್ ಮಾಡಿದ್ದೀವಿ. ವೇರಿ ದ ಇಂಟೆನ್ಸಿಟಿ, ವೇರಿ ದ ಇಂಟೆನ್ಸಿಟಿ, ಎಲ್ಲ ವೇರಿಯಬಲ್ಗಳನ್ನು ನೋಡಬೇಕು. ಇಲ್ಲಿ ಬರುವಂಥದ್ದು ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್. ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ. ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂದರೆ ಏನಂತ ಹೇಳಿ, ಸ್ಟಾಪ್ ಮಾಡೋದಕ್ಕೆ, ಎಲೆಕ್ಟ್ರಾನ್ಗಳನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ಪೊಟೆನ್ಷಿಯಲ್ ವೋಲ್ಟೇಜನ್ನು ಬಳಸ್ತೀವಿ. ಇಲ್ಲಿರುವಂಥದ್ದು ಫೋಟೋ ಕರೆಂಟ್. ನಾವೇನು ಫಿಕ್ಸ್ ಮಾಡಿದ್ದೀವಿ, ಫ್ರೀಕ್ವೆನ್ಸಿ ಈಸ್ ಫಿಕ್ಸ್ಡ್, ವೇರಿ ದ ಇಂಟೆನ್ಸಿಟಿ. ನೀವು ಇಂಟೆನ್ಸಿಟಿ ಏನಾದರೂ ವೇರಿ ಮಾಡ್ತಾ ಇದ್ದರೆ, ಒಂದು ವೇಳೆ ಏನಾದರೂ ಇಂಟೆನ್ಸಿಟಿ I1 ಇದೆ ಅಂದ್ಕೊಳ್ಳಿ, ಆವಾಗ ಕರೆಂಟ್ ಇಷ್ಟು ಬರುತ್ತೆ. ಒಂದು ವೇಳೆ ನೀವು ಇನ್ ಕೇಸ್ ಏನಾದರೂ ನೀವು ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಇನ್ನೂ ಕರೆಂಟ್ ಜಾಸ್ತಿ ಬರುತ್ತೆ. ನೀವು ಇಂಟೆನ್ಸಿಟಿ ಇನ್ನೂ ಏನಾದರೂ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ನೋಡಿ, ಇದರಲ್ಲಿ ಯಾವುದು ಇಂಟೆನ್ಸಿಟಿ ಜಾಸ್ತಿ ಇದೆ, I3 ಈಸ್ ಹೈಯೆಸ್ಟ್, ನೆಕ್ಸ್ಟ್ I2, ನೆಕ್ಸ್ಟ್ ಬರುವಂಥದ್ದು I1. ಹೌದಾ, ನೀವು ಇಂಟೆನ್ಸಿಟಿ ಕಡಿಮೆ ಇಟ್ಟರೆ ಫೋಟೋ ಕರೆಂಟ್ ಕೂಡ ಕಡಿಮೆ ಇದೆ. ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಫೋಟೋ ಕರೆಂಟ್ ಕೂಡ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿದೆ. ಆಲ್ರೈಟ್, ಬಟ್ ಈಗೇನು ಫಿಕ್ಸ್ ಮಾಡಿದ್ದೀವಿ, ಫ್ರೀಕ್ವೆನ್ಸಿ ಫಿಕ್ಸ್ ಮಾಡಿದ್ದೀವಲ್ಲ. ಸೊ ಫ್ರೀಕ್ವೆನ್ಸಿ ಫಿಕ್ಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಇದು ಕೂಡ ಫಿಕ್ಸ್ ಆಗುತ್ತೆ. ಹೌದಾ, ಇದನ್ನು ಫ್ರೀಕ್ವೆನ್ಸಿನ ಫಿಕ್ಸ್ ಮಾಡಿದ್ದೀವಿ, ಕೈನೆಟಿಕ್ ಎನರ್ಜಿ ಫಿಕ್ಸ್ ಆಗಿದೆ. ಸೊ ಕೈನೆಟಿಕ್ ಎನರ್ಜಿ ಏನಾದರೂ ಫಿಕ್ಸ್ ಆದರೆ ಏನು ಫಿಕ್ಸ್ ಆಗುತ್ತೆ ಹೇಳಿ ನೋಡೋಣ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನುವಂಥದ್ದು ಕೂಡ ಫಿಕ್ಸ್ ಆಗುತ್ತೆ. ಒಂದೇ ಒಂದು ವ್ಯಾಲ್ಯೂ ಬರುತ್ತೆ, ಇದು ಕೂಡ ಫಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇದು ಮೂರನ್ನು ತೊಗೊಂಡು ಬಂದು ಈ ರೀತಿಯಾಗಿ ಒಂದು ಸ್ಟಾಪಿಂಗ್ ಪೊಟೆನ್ಷಿಯಲ್ V0 ಅಂತ ಇಲ್ಲಿ ಮೆನ್ಷನ್ ಮಾಡಿಬಿಡ್ತೀವಿ. ನೋಡಿ ಇಲ್ಲಿ ಈ ರೀತಿಯಾಗಿ. ಹೌದಾ, ಸೊ ಇದು ಮೇ ಬಿ ನೀವು ನೀಟಾಗಿ ನಿಮ್ಮ ಗ್ರಾಫ್ ತೆಗೆಯೋದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇವು ಮೂರು ಇದಾವಲ್ಲ, ಸೊ ಇವು ಮೂರು ಏನು ಜಾಯಿಂಟ್ ಇದಾವಲ್ಲ, ಸೊ ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಇವು ಮೂರು ಬಂದು ಸೇರಿಕೊಂಡು ಒಂದೇ ಒಂದು ಪೊಟೆನ್ಷಿಯಲ್ ಇರ್ತದೆ. ಇಲ್ಲಿ V0 ಅಂತ ಬರೀತೀವಿ. ಅದನ್ನೇ ಯೆಲ್ಲೋ ಕಲರಿಂದ ತೋರಿಸಿದ್ರೆ, ಮೊದಲು ಯೆಲ್ಲೋ ಕಲರಿಂದಾನೇ ಇತ್ತದು. ಓಕೆ, ಈ ರೀತಿಯಾಗಿ ಬರ್ತದಲ್ಲ, ಇದಕ್ಕೆ ಏನಂತ ಕರಿತೀವಿ, ಇಲ್ಲಿ V0 ಬರುವಂಥದ್ದಕ್ಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಐ ಹೋಪ್ ದ ಗ್ರಾಫ್ ಈಸ್ ಗೆಟಿಂಗ್ ಕ್ಲಿಯರ್. ಹೌದಾ, ಇದೊಂಥರ ಏನು ಜಾಡು ಇರುತ್ತಲ್ಲ, ಸೀದಾ ಕಸ್ಬರ್ಗಿ ಅಂತ ಏನು ಕರಿತೀವಿ, ಜಾಡು ಇದೆಯಲ್ಲ, ಸೊ ಸೀದಾ ಇರುವಂಥದ್ದು. ಇಲ್ಲಿ ಹ್ಯಾಂಡಲ್ ಇದೆ ನೋಡಿ, ಇಲ್ಲಿ ಹ್ಯಾಂಡಲ್ ಇದೆ, ಈ ಕಡೆ ಇರುವಂಥದ್ದು ಈ ರೀತಿಯಾಗಿ ಥ್ರೆಡ್ಸ್ಗಳು ಬಂದಿದೆ ಇಲ್ಲಿ ಹೊರಗಡೆ. ಆಲ್ರೈಟ್, ಸೊ ಇದೇ ರೀತಿಯಾಗಿರುವಂಥ ಗ್ರಾಫನ್ನು ಇದಕ್ಕೆ ಅನಲೈಸ್ ಮಾಡಿ. ನೋಡಿ ಇಲ್ಲಿ ಈ ರೀತಿಯಾಗಿ ಮತ್ತೆ ವೈ ಆ್ಯಕ್ಸಿಸನ್ನು ತೊಗೊಳ್ಳಿ, ಆಮೇಲೆ ಈ ರೀತಿಯಾಗಿ ಎಕ್ಸ್ ಆ್ಯಕ್ಸಿಸನ್ನು ತೊಗೊಂಡಾದ್ಮೇಲೆ ಇಲ್ಲಿ ಬರೀರಿ. ಏನಂತ ಬರೀತೀರಾ ಇಲ್ಲಿ ಹೇಳಿ ನೋಡೋಣ. ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್. ಹೌದಾ, ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಅಂತೂ ಪಾಸಿಟಿವ್ ಅವಶ್ಯಕತೆ ಇಲ್ಲ, ನೆಗೆಟಿವ್ ಇರಬೇಕದು. ಆಮೇಲೆ ಈ ಕಡೆ ಇರುವಂಥದ್ದು ಏನಿದೆ ಹೇಳಿ ನೋಡೋಣ. ಈ ಕಡೆ ಇರುವಂಥದ್ದು ಫೋಟೋ ಕರೆಂಟ್ ಇದೆ. ಅಲ್ಲಿ ಏನು ಫಿಕ್ಸ್ ಮಾಡಿದ್ರಿ, ಮೊದಲು ಫ್ರೀಕ್ವೆನ್ಸಿಯನ್ನು ಫಿಕ್ಸ್ ಮಾಡಿದರೆ ಇಂಟೆನ್ಸಿಟಿಯನ್ನು ವೇರಿ ಮಾಡ್ತಾ ಇದ್ದಾರೆ. ಈಗ ಇಂಟೆನ್ಸಿಟಿಯನ್ನು ಫಿಕ್ಸ್ ಮಾಡಿ. ಹೌದಾ, ಸೊ ಇಂಟೆನ್ಸಿಟಿ ಈಸ್ ಫಿಕ್ಸ್ಡ್. ಹೌದಾ, ಇಂಟೆನ್ಸಿಟಿ ಈಸ್ ಫಿಕ್ಸ್ಡ್. ಇಂಟೆನ್ಸಿಟಿ ಫಿಕ್ಸ್ ಮಾಡಿದರೆ ಏನು ವೇರಿ ಮಾಡ್ತೀರಾ, ವೇರಿ ದ ಫ್ರೀಕ್ವೆನ್ಸಿ. ವೇರಿ ದ
ಫ್ರೀಕ್ವೆನ್ಸಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಇಂಟೆನ್ಸಿಟಿಯನ್ನು ಫಿಕ್ಸ್ ಮಾಡಿಬಿಟ್ರೆ ಫೋಟೋ ಕರೆಂಟ್ ಏನಾಗುತ್ತೆ, ಸೇಮ್ ಬರುತ್ತೆ. ನೋಡಿ, ಇಲ್ಲಿ ಯಾವುದೋ ಒಂದು ಇಂಟೆನ್ಸಿಟಿಗಿದೆ, ನೀವು ಇಂಟೆನ್ಸಿಟಿ ಚೇಂಜ್ ಮಾಡ್ತಾನೆ ಇಲ್ಲ ಅಂದರೆ ಏನಾಗುತ್ತೆ, ಅವಾಗ ಬರುವಂಥ ಫೋಟೋ ಕರೆಂಟ್ ಸೇಮ್ ಆಗುತ್ತೆ. ಈಗ ಫ್ರೀಕ್ವೆನ್ಸಿನ ವೇರಿ ಮಾಡ್ತಿದ್ದಾರೆ. ಸೊ ಫ್ರೀಕ್ವೆನ್ಸಿ ನೀವೇನಾದರೂ ವೇರಿ ಮಾಡ್ತಾ ಇದ್ದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಹೇಳಿ ನೋಡೋಣ. ಕೈನೆಟಿಕ್ ಎನರ್ಜಿ ವೇರಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ವೇರಿ ಆದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗುತ್ತೆ ಹೇಳಿ ನೋಡೋಣ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನುವಂಥದ್ದು ವೇರಿ ಆಗುತ್ತೆ. ಇಷ್ಟೆಲ್ಲ ಅನಾಲಿಸಿಸ್ ಬರಬೇಕು ನಿಮಗೆ, ಬಂದಾಗ ಮಾತ್ರ ಗ್ರಾಫ್ಗಳು ಅರ್ಥ ಆಗುತ್ತೆ. ಒಂದು ವೇಳೆ ಅನಾಲಿಸಿಸ್ ಬರಲಿಲ್ಲ ಅಂದರೆ ಗ್ರಾಫ್ಗಳು ಯಾವ ರೀತಿಯಾಗಿ ಬರುತ್ತೆ. ಸೊ ಫ್ರೀಕ್ವೆನ್ಸಿ ಬೇರೆ ಬೇರೆ ಇದ್ದರೂ ಕೂಡ ಫೋಟೋ ಕರೆಂಟ್ ಸೇಮ್ ಇದೆ. ಯಾಕೆ ಸೇಮ್ ಇದೆ? ಯಾಕಂದರೆ ಇಂಟೆನ್ಸಿಟಿಯನ್ನು ಫಿಕ್ಸ್ ಮಾಡಿದ್ದೀವಿ. ಫ್ರೀಕ್ವೆನ್ಸಿ ಮೇಲೆ ಅಂತೂ ಫೋಟೋ ಕರೆಂಟ್ ಡಿಪೆಂಡ್ ಇಲ್ಲ. ನಾನು ನಿಮ್ಗೆ ಬಾರಿ ಹೇಳ್ತಾ ಇದ್ದೀನಿ, ಹೌದಾ. ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಇರುವಂಥದ್ದು ಯಾವುದು? ಕೈನೆಟಿಕ್ ಎನರ್ಜಿ. ಸೊ ಅವಾಗ ನೀವೇನಾದರೂ ಒಂದು ಫ್ರೀಕ್ವೆನ್ಸಿ ತೊಗೊಂಡ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಷ್ಟು ಬರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ತೊಗೊಂಡ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಷ್ಟು ಬರುತ್ತೆ, ಇನ್ನೊಂದು ತೊಗೊಂಡ್ರೆ ಇಷ್ಟು ಬರುತ್ತೆ. ಇಲ್ಲಿ ನೋಡಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಯಾವ್ದು ಹೈಯೆಸ್ಟ್ ಇದೆ, ಇದಕ್ಕೆ V01 ಅಂತ ಕರೀರಿ, ಇದಕ್ಕೆ V02 ಅಂತ ಕರೀರಿ, ಇದಕ್ಕೆ V03 ಅಂತ ಕರೀರಿ. ಯಾವುದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಹೈಯೆಸ್ಟ್ ಇದೆ? ಸೊ V03 ಅನ್ನುವಂಥದ್ದು ಹೈಯೆಸ್ಟ್ ಇದೆ, V02 ನೆಕ್ಸ್ಟ್ ಇದೆ, V01 ನೆಕ್ಸ್ಟ್ ಇದೆ. ಅಂದರೆ ಒಂದು ವೇಳೆ ಏನಾದರೂ ಇದಕ್ಕೆ ಫ್ರೀಕ್ವೆನ್ಸಿ F1, ಇದಕ್ಕೆ ಫ್ರೀಕ್ವೆನ್ಸಿ F2, ಇದಕ್ಕೆ ಫ್ರೀಕ್ವೆನ್ಸಿ F3 ಅಂತ ಕೊಟ್ಟರೆ F3 ಈಸ್ ಗ್ರೇಟರ್ ದ್ಯಾನ್ F2 ಈಸ್ ಗ್ರೇಟರ್ ದ್ಯಾನ್ F1 ಅಂತ ಗೊತ್ತಾಗಬೇಕಾಗುತ್ತೆ. ನೀವು ಎಷ್ಟು ಹೆಚ್ಚಿಗೆ ಫ್ರೀಕ್ವೆನ್ಸಿಯನ್ನು ಇಡ್ತೀರಾ ಅಷ್ಟು ಹೆಚ್ಚಿಗೆ ಕೈನೆಟಿಕ್ ಎನರ್ಜಿ ಇರುತ್ತೆ, ಅಷ್ಟು ಹೆಚ್ಚಿಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇಕು. ಎಷ್ಟು ಕಡಿಮೆ ಫ್ರೀಕ್ವೆನ್ಸಿ ಇಡ್ತೀರಾ ಅಷ್ಟು ಕಡಿಮೆ ಕೈನೆಟಿಕ್ ಎನರ್ಜಿ ಇರುತ್ತೆ, ಅಷ್ಟು ಕಡಿಮೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇಕು. ಸೊ ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿ ಆಯ್ತದು, ಇದು ಈ ಕಡೆಯಿಂದ ಒಂಥರ ಜಾಡು ಅಂತಾರಲ್ಲ, ಕಸ್ಬರ್ಗೆ ಅಂತೀವಲ್ಲ ಅಥವಾ ಪೊರಕೆ ಅಂತೀವಲ್ಲ, ಆ ರೀತಿ ಆಯಿತು. ಇದಿರುವಂಥದ್ದು ಈ ಕಡೆ ಹ್ಯಾಂಡಲ್ ಇದ್ದು ಈ ಕಡೆ ಈ ರೀತಿಯಾಗಿ ಥ್ರೆಡ್ಸ್ ಬಂದಿದೆ. ಇದು ಈ ಕಡೆ ಹ್ಯಾಂಡಲ್ ಇದ್ದು ಈ ಕಡೆ ಥ್ರೆಡ್ಸ್ ಬಂದಿದೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿಯಾಗಾದರೂ ಇರಲಿ ಅದು. ನೀವು ಒಂದು ನೆನ್ಪಿಟ್ಕೊಂಡ್ಬಿಡಿ, ಇಂಟೆನ್ಸಿಟಿಯನ್ನು ವೇರಿ ಮಾಡ್ತಾ ಇದ್ದರೆ ಫೋಟೋ ಕರೆಂಟ್ ಜಾಸ್ತಿ ವೇರಿ ಆಗ್ತಾ ಇರುತ್ತೆ. ಬಟ್ ಅವಾಗ ನಾವೇನು ಮಾಡಿದ್ದೀವಿ, ಫ್ರೀಕ್ವೆನ್ಸಿನ ಫಿಕ್ಸ್ ಇಟ್ಟಿದ್ದೀವಿ, ಅಂದರೆ ಕೈನೆಟಿಕ್ ಎನರ್ಜಿ ಫಿಕ್ಸ್ ಇದೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ಫಿಕ್ಸ್ ಆಗಿದೆ. ಬಟ್ ಇಲ್ಲಿ ಇಂಟೆನ್ಸಿಟಿಯನ್ನು ಫಿಕ್ಸ್ ಮಾಡಿದಾಗ ಫೋಟೋ ಕರೆಂಟ್ ಫಿಕ್ಸ್ ಆಗುತ್ತೆ, ಫ್ರೀಕ್ವೆನ್ಸಿಯನ್ನು ವೇರಿ ಮಾಡಿದಾಗ ಕೈನೆಟಿಕ್ ಎನರ್ಜಿ ವೇರಿ ಆಗುತ್ತೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೂಡ ವೇರಿ ಆಗುತ್ತೆ. ಇದನ್ನು MCQಸಲ್ಲಿ ನೀಟಲ್ಲೆಲ್ಲ ಕೇಳ್ತಾರೆ, ತುಂಬ ಸರಿ ಈ ಕ್ವಶನನ್ನು ಕೇಳಿದ್ದಾರೆ. ಈ ರೀತಿಯಾಗಿ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೀವು 12th ಕ್ಲಾಸ್ ಬೋರ್ಡನ್ನು ಮುಗಿಸಿ ಮೊದಲು, ಅದಾದಮೇಲೆ ನೀಟಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಕೂಡ ನಾನು ತೊಗೊಂಡು ಬರ್ತೀನಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿಕೊಂಡು. ಆಲ್ ರೈಟ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಈ ನೆಕ್ಸ್ಟ್ ಸೆಷನ್ ಬಂದುಬಿಡೋಣ, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇದನ್ನು 3 ಮಾರ್ಕಿಗೆ ಕೇಳ್ತಾರೆ, ತುಂಬ ಸರಿ ಕೇಳಿದ್ದಾರೆ ಇದನ್ನು 3 ಮಾರ್ಕಿಗೆ. ಅದಕ್ಕೋಸ್ಕರ ಬರೀಬೇಕು. ಒಂದನೇ ಲಾ ಏನು ಗೊತ್ತಾ, ಬರ್ಕೊಳ್ಳಿ, ಇದನ್ನು ಬಿಡಬೇಡಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಆ್ಯನ್ ಇನ್ಸ್ಟಂಟೇನಿಯಸ್ ಪ್ರಾಸೆಸ್. ಹೌದಾ, ಇನ್ಸ್ಟಂಟೇನಿಯಸ್ ಪ್ರಾಸೆಸ್ ಅಂದರೆ ಯಾವುದೇ ಟೈಮ್ ಲ್ಯಾಗ್ ಆಗೋದಿಲ್ಲ. ಲೈಟ್ ಬಿತ್ತಾ ಎಲೆಕ್ಟ್ರಾನ್ಗಳು ಹೊರಗಡೆ ಬಂದವು, ರೇಡಿಯೇಷನ್ ಬಿದ್ದ ತಕ್ಷಣವೇ ಹೊರಗಡೆ ಬರುತ್ತೆ. ಓಕೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಆ್ಯನ್ ಇನ್ಸ್ಟಂಟೇನಿಯಸ್ ಪ್ರಾಸೆಸ್, ಒಂದನೇ ಲಾ. ಎರಡನೇ ಲಾ ಏನಂದರೆ, ವೆನ್ ರೇಡಿಯೇಷನ್ಸ್ ಆಫ್ ಫ್ರೀಕ್ವೆನ್ಸಿ equal to or more than threshold frequency false. ಹೌದಾ, ಯಾಕಂದರೆ ಬೀಳುವಂಥ ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ವೆನ್ ರೇಡಿಯೇಷನ್ಸ್ ಆಫ್ ಫ್ರೀಕ್ವೆನ್ಸಿ ಈಕ್ವಲ್ ಟು ಆರ್ ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾಲ್ಸ್ ಆನ್ ಮೆಟಲ್ ಸರ್ಫೇಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹ್ಯಾಪನ್ಸ್. ಹೌದಾ, ಇಷ್ಟೇ ಬರೀಬೇಕು, ಎರಡನೇ ಲಾ ಇದು. ಹೌದಾ, ಇದನ್ನು ಮೆನ್ಷನ್ ಮಾಡಬೇಕು. ವೆನ್ ರೇಡಿಯೇಷನ್ಸ್ ಆಫ್ ಫ್ರೀಕ್ವೆನ್ಸಿ ಈಕ್ವಲ್ ಟು ಆರ್ ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾಲ್ಸ್ ಆನ್ ಮೆಟಲ್ ಸರ್ಫೇಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹ್ಯಾಪನ್ಸ್. ಇದು ಎರಡನೇ ಲಾ. ಇನ್ನು ಮೂರನೇ ಲಾ ಏನಂದರೆ, ಇಂಟೆನ್ಸಿಟಿ ಆಫ್ ರೇಡಿಯೇಷನ್ಸ್ ಡಿಸೈಡ್ಸ್ ಫೋಟೋ ಕರೆಂಟ್. ಹೌದಾ, ಅದೇ ರೀತಿಯಾಗಿ ಇಂಟೆನ್ಸಿಟಿ ಡು ನಾಟ್ ಡಿಸೈಡ್ಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ, ಇದನ್ನು ಬರೆಯೋಕ್ಕೆ ಬರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರೀತಾರೆ ಹೇಳಿ, ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಲಾನ. ಇದು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್. ಈ ರೀತಿಯಾಗಿ ಬರೆದ್ರೇ ಮಾರ್ಕ್ಸ್ ಕೊಡೋದು ನಿಮಗೆ ಈಸಿ ಅನಿಸುತ್ತೆ, ಯಾವುದೋ ಬೈ ಹ್ಯಾಟ್ ಮಾಡೋದು ಆಗೋದಿಲ್ಲ ಇಲ್ಲಿ. ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಡಿಸೈಡ್ಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಹೌದಾ, ಫ್ರೀಕ್ವೆನ್ಸಿ ಡು ನಾಟ್ ಡಿಸೈಡ್ಸ್ ಫೋಟೋ ಕರೆಂಟ್. ಹೌದಾ, ಫೋಟೋ
ಕರೆಂಟ್. ನಿಮ್ಗೆ ಕೇಳ್ತಾರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಆ್ಯಂಡ್ ಫೋಟೋ ಕರೆಂಟ್ ಅಂದರೆ ದರ್ ಈಸ್ ನೋ ರಿಲೇಷನ್ ಅಂತ ಬರೀಬೇಕು. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇಂಟೆನ್ಸಿಟಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂದರೆ ನೋ ರಿಲೇಷನ್. ಇಂಟೆನ್ಸಿಟಿ ಆ್ಯಂಡ್ ಫೋಟೋ ಕರೆಂಟ್ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಫ್ರೀಕ್ವೆನ್ಸಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಷ್ಟು ನಿಮಗೆ ಐಡಿಯಾ ಇರಬೇಕು. ಆಲ್ ರೈಟ್. ಸೊ ತುಂಬ ಲೆಂದಿ ಆಯಿತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಾಗ ನಾನು ಡಿ ಬ್ರಾಗ್ಲೀಸ್ ವೇವ್ಲೆಂತ್ ಏನಿದೆ ಆ ಡಿ ಬ್ರಾಗ್ಲೀಸ್ ವೇವ್ಲೆಂತ್ ಮೇಲೆ ನಾನು ವಿಡಿಯೋನ ತೊಗೊಂಡು ಬರ್ತೀನಿ. ಅದರಲ್ಲೂ ಕೂಡ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ಗಳು ಮತ್ತು ನಿಮ್ಮ ನೀಟಲ್ಲಿ ಮತ್ತು JEಯಲ್ಲಿ CETಯಲ್ಲಿ ತುಂಬ ಕ್ವಶನ್ಸ್ಗಳನ್ನು ಅದರ ಮೇಲೆ ಕೇಳ್ತಾರೆ. ಅದರ ಸಪ್ರೇಟ್ ವಿಡಿಯೋನ ಪಾರ್ಟ್ 2 ಅಲ್ಲಿ ತೊಗೊಂಡು ಬರ್ತೀನಿ. ಆಲ್ರೈಟ್, ಚೆನ್ನಾಗಿ ಸ್ಟಡಿ ಮಾಡ್ತಾ ಇರಿ, ಖುಷಿಯಾಗಿರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು ಫಾರ್ ಯುವರ್ ಪ್ರಿಪರೇಷನ್. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.